for the last this is the fourth week. Last 3 weeks, God enabled us to study from the book of Ruth. ಇಂದು 4ನೇ ವಾರ, ಕಳೆದ 3 ವಾರಗಳಲ್ಲಿ ರೂತನ ಪುಸ್ತಕದಿಂದ ನಾವು ಧ್ಯಾನ ಮಾಡುವಾಗೆ ದೇವರು ಸಹಾಯ ಮಾಡಿದ್ದಾನೆ. We completed till chapter 3 last week. ಕಳೆದ ವಾರ 3ನೇ ಅಧ್ಯಾಯವನ್ನು ನಾವು ಮುಗಿಸಿದ್ದೇವೆ. We saw how the book of Ruth is an encouraging history of a woman from a strange land, how she is encouraged and restored back by a man called Boaz. ನಾವು ಅನ್ಯಲು ಆಗಿರುವ ರೂತಲು ಆಗಿ ಹೇಗೆ ಪ್ರೋತ್ಸಾಹ ಹೊಂದಿ ಬೋವಾಜನ ಮೂಲಕ ಆತನು ಹೇಗೆ ಪುನಃಸ್ಥಾಪಿಸಲ್ಪಟ್ಟಳು ಎಂಬ ಒಂದು ಚರಿತ್ರೆಯ ವಿಷಯವಾಗಿ ನಾವು ನೋಡ್ತಾ ಬಂದೆವು. In the first chapter, the book starts with Elimelech and his family leaving the land of Bethlehem, Judah to Moab due to famine. ಮೊದಲನೇ ಅಧ್ಯಾಯದಲ್ಲಿ ಎಲಿಮೆಲೇಕನು ಮತ್ತು ತನ್ನ ಕುಟುಂಬದವರು ಈ ಬರದ ಒಂದು ನಿಮಿತ್ತ ಆ ಬೆತ್ಲೆಹೇಮ್ ಒಂದು ಪಟ್ಟಣವನ್ನು ಬಿಟ್ಟು ಹೋಗುವ ಒಂದು ಸಂಗತಿಯನ್ನು ನೋಡುತ್ತೇವೆ. And later we saw how the tragedy occurred. Naomi lost her husband and 2 sons. ನಂತರ ಅವರಿಗೆ ಬಂದ ಒಂದು ಆಘಾತದ ಸಂಗತಿ, ನವೋಮಿ ತನ್ನ ಗಂಡನು ಮತ್ತು 2 ಗಂಡು ಮಕ್ಕಳನ್ನು ಕಳೆದುಕೊಂಡಳು. And also how Ruth clave unto her mother-in-law and Orpha left back to her own country. ನಂತರ ರೂತಲು ಆಕೆ ತನ್ನ ಸ್ವದೇಶಕ್ಕೆ ಹೋಗದೆ ನವೋಮಿಯನ್ನು ಹಿಂಬಾಲಿಸುತ್ತೇನೆ ಎಂಬುದಾಗಿ ಹೇಳಿ ತನ್ನ ಅತ್ತೆಯೊಂದಿಗೆ ಆಕೆ ಬಂದಳು. That shows Naomi's unexplainable truth, loyalty and devotion to her mother-in-law, and indirectly also how she is following the God of Israel. ಇದು ರೂತಲು ತನ್ನ ಒಂದು ಇಸ್ರಾಯೇಲ್ ದೇವರನ್ನು ಹೇಗೆ ಹಿಂಬಾಲಿಸುತ್ತಿದ್ದಳು ಮತ್ತು ಆಕೆಯ ಒಂದು ಭಕ್ತಿ ಮತ್ತು ಆಕೆಯ ಒಂದು ದೀನ ಸ್ವಭಾವ, ಈ ಒಂದು ವಿಷಯಗಳನ್ನು ರೂತಲಲ್ಲಿ ನಾವು ಗಮನಿಸ್ತೇವೆ. We also notice that how encouraging it is to see that all these incidents is happening during the time of the judges. ಈ ಒಂದು ಸಂಗತಿ ಅಥವಾ ಈ ಒಂದು ಘಟನೆಗಳು ಈ ಒಂದು ನ್ಯಾಯಾಧೀಶರು ಅವರು ಆಳ್ವಿಕೆ ಮಾಡುವ ಒಂದು ಸಮಯದಲ್ಲಿ ನಡೆಯುವಂತದ್ದಾಗಿದೆ. But we saw that God still has a remnant kept for himself who still obeys and follows God. God is always have an eyes upon them. ದೇವರನ್ನು ಹಿಂಬಾಲಿಸಿ ಆತನಿಗೆ ವಿಧೇಯರಾಗಿರುವ ಕೆಲವು ಜನಶೇಷ ಅವರ ಮೇಲೆ ದೇವರ ದೃಷ್ಟಿ ಇದೆ ಎಂಬ ಒಂದು ಸಂಗತಿಯನ್ನು ಸಹ ನಾವು ಕಲಿತುಕೊಳ್ಳಬಹುದು. And when we came to chapter 2, we saw that how Ruth is going into the field of Boaz to provide for her and for her mother-in-law's needs. 2ನೇ ಅಧ್ಯಾಯದಲ್ಲಿ ರೂತಲು ಬೋವಾಜನ ಹೊಲಕ್ಕೆ ಹೋಗಿ ಅಲ್ಲಿ ಅಕ್ಕಲಾಯ್ದು ತನಗೂ ಮತ್ತು ತನ್ನ ಅತ್ತಿಗೆಗೂ ಹೇಗೆ ಆ ಒಂದು ಆಹಾರದ ವಿಷಯವಾಗಿ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. We saw the character of Boaz as a picture of our Lord Jesus Christ. ಬೋವಾಜನು ಆತನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿ ಗುಣಲಕ್ಷಣದಲ್ಲಿ ಹೋಲಿಕೆಯಾಗಿರುವ ವಿಷಯಗಳನ್ನು ಸಹ ನಾವು ಧ್ಯಾನ ಮಾಡುತ್ತಾ ಬಂದೆವು. We saw he is a kinsman, that is a redeemer. ಆತನು ಸಮೀಪ ಬಂಧುವಾಗಿ ಬಿಡುಗಡೆ ಮಾಡುವ ಒಬ್ಬ ವ್ಯಕ್ತಿಯಾಗಿ ಆತನು ಕಂಡು ಬಂದನು. And through Boaz how Ruth is getting all the things that more than she expected, and how Boaz is dealing kindly with her. ರೂತಲು ಆಕೆ ಅಪೇಕ್ಷೆಗೆ ಮೀರಿದಂತ ಸಂಗತಿಗಳನ್ನು ಬೋವಾಜನಿಂದ ಆಕೆ ಪಡೆದುಕೊಂಡಳು ಎಂಬುದಾಗಿ ನಾವು ನೋಡ್ತೇವೆ. We found I'm just summarizing, no need to go back into all the again to repeat it. ನಾನು ಎಲ್ಲಾ ಒಂದು ಸಂಗತಿಯನ್ನು ನಾನು ಪುನಃ ತಿಳಿಸುವುದಿಲ್ಲ, ಆದ್ರೆ ಸಾರಾಂಶವಾಗಿ ಕೆಲವು ಸಂಗತಿಗಳನ್ನು ನಾನು ತಿಳಿಸ್ತೇನೆ. We saw Ruth found companionship or fellowship in Boaz's field. ಬೋವಾಜನ ಹೊಲದಲ್ಲಿ ಒಂದು ಅನ್ಯೋನ್ಯತೆಯನ್ನು ನಾವು ನೋಡ್ತೇವೆ. She worked with other gleaners in the field, other women. ಮತ್ತು ಆ ಒಂದು ಹೊಲದಲ್ಲಿ ಇತರ ಹೆಣ್ಣಾಳು ಆ ಒಂದು ಸೇವಕರೊಂದಿಗೆ ಆಕೆಯು ಕೆಲಸ ಮಾಡುತ್ತಿದ್ದಳು. And she also found refreshment, that Boaz said you can go and drink water, so she found refreshment in Boaz's field. ಮತ್ತು ಬೋವಾಜನ ಹೊಲದಲ್ಲಿ ಆ ನೀರು, ಆ ಸೇವಕರು ನೀರು ತಂದು ತುಂಬಿಸಿದ ನೀರಿನ ಪಾತ್ರೆಗಳಲ್ಲಿ ಹೋಗಿ ಕುಡಿಯುವ ಒಂದು ಅವಕಾಶ ರೂತಲಿಗೆ ಇತ್ತು. ಅದರ ಮೂಲಕ ಆಕೆಗೆ ದೊರೆತ ಉತ್ತೇಜನವನ್ನು ಸಹ ನೋಡಿದೆವು. And she found protection, that is no young man would touch you. She found protection in Boaz's field. ಮತ್ತು
ಯಾರು ಸಹ ನಿನ್ನನ್ನು ಮುಟ್ಟಬಾರದು ಎಂಬುದಾಗಿ ತನ್ನ ಸೇವಕರಿಗೆ ಬೋವಾಜನು ಅಪ್ಪಣೆ ಕೊಟ್ಟನು. ಇದು ಒಂದು ಸಂರಕ್ಷಣೆ ವಿಷಯವಾಗಿ ಸಹ ಮಾತನಾಡುತ್ತಿದೆ. And finally, she found encouragement from the words of Boaz. ನಂತರ ಬೋವಾಜನ ಮಾತುಗಳಿಂದ ಆಕೆ ಒಂದು ಆದರಣೆಯನ್ನು ಅಥವಾ ಒಂದು ಪ್ರೋತ್ಸಾಹವನ್ನು ಸಹ ಹೊಂದಿದಳು. We saw Ruth as a new convert and compared as a believer or a new person coming to Christ. We compared that with Ruth. ರೂತಲು ಒಬ್ಬ ಹೊಸ ವಿಶ್ವಾಸಿಗೆ ನಾವು ಹೋಲಿಕೆ ಮಾಡಬಹುದು. ಆಕೆ ಹೇಗೆ ನಂಬಿಕೆಗೆ ಬಂದು ನಂಬಿಕೆ ಬರುತ್ತಾಳೆ ಎಂಬ ಒಂದು ಸಂಗತಿಯನ್ನು ನಾವು ಅದರಿಗೆ ಹೋಲಿಕೆ ಮಾಡಿ ನಾವು ಧ್ಯಾನ ಮಾಡುತ್ತೇವೆ. We saw how Ruth worked hard and gleaned in the field compared to how we use the word of God. ರೂತಲು ಆಕೆ ಹೇಗೆ ಒಂದು ಹೊಲದಲ್ಲಿ ಅಕ್ಕಲಾಯ್ದಲು ಹೇಗೆ ಪ್ರಯಾಸ ಪಟ್ಟಲು ಎಂಬುದಾಗಿ ಅದು ದೇವರ ವಾಕ್ಯಕ್ಕೆ ಹೋಲಿಕೆಯಾಗಿ ನಾವು ಧ್ಯಾನ ಮಾಡುತ್ತಾ ಬಂದೆವು. Ruth worked hard from day till night in the field. ರೂತಲು ಆಕೆ ಮುಂಜಾನೆಯಿಂದ ಸಂಜೆವರೆಗೂ ಆ ಹೊಲದಲ್ಲಿ ಆಕೆ ಪ್ರಯಾಸ ಮಾಡಿದಳು. She had to stoop down and take the grains from the field. ಆಕೆ ಆ ಒಂದು ಹೊಲದಲ್ಲಿ ಆಕೆ ಎದೆ ಬಗ್ಗಿಕೊಂಡು ಆಕೆ ಅಕ್ಕಲಾಯಬೇಕಾಯಿತು. Ruth took the grain and threshed it. ರೂತಲು ಆ ಒಂದು ಹೊಲದಲ್ಲಿರುವ ಒಂದು ಧಾನ್ಯವನ್ನು ತೆಗೆದು ಆಕೆ ಜಡಿಯಬೇಕಾಗಿತ್ತು. Okay. Ruth was finally nourished by the provision of Boaz. ಬೋವಾಜನ ಕೊಟ್ಟ ಒಂದು ಆಹಾರ ಅಥವಾ ಒಂದು ಪೋಷಣೆಯಿಂದ ರೂತಲು ಆಕೆ ಉತ್ತೇಜನ ಪಡೆದಳು. Then we move to chapter 3 and there Ruth is visiting Boaz. ಮೂರನೇ ಅಧ್ಯಾಯದಲ್ಲಿ ರೂತಲು ಬೋವಾಜನನ್ನು ಭೇಟಿ ಮಾಡುತ್ತಾಳೆ. And as we mentioned and reminded that this chapter should be looked upon as a spiritual manner rather than Ruth or Boaz doing something immoral. ಇಲ್ಲಿ ರೂತಲು ಮತ್ತು ಬೋವಾಜನು ಅನೈತಿಕವಾದ ಒಂದು ಸಂಗತಿಯನ್ನು ಮಾಡುತ್ತಿದ್ದಾರೆ ಎಂಬುದಾಗಿ ಆ ಒಂದು ಸಂಗತಿಯನ್ನು ಬಿಟ್ಟು ಒಂದು ಆತ್ಮೀಕವಾದ ಒಂದು ಸಂಗತಿಯನ್ನು ನಾವು ಈ ಒಂದು ಘಟನೆಯಿಂದ ಕಲಿತುಕೊಳ್ಳಬೇಕು. Ruth going and laying down under the feet of Boaz shows the act of dependence. ರೂತಲು ಆಕೆ ಬೋವಾಜನ ಒಂದು ಪಾದದ ಅಡಿಯಲ್ಲಿ ಅಲ್ಲಿ ಮಲಗಿಕೊಳ್ಳುವ ಒಂದು ಸಂಗತಿ ಒಂದು ಆಕೆಯು ಆ ಬೋವಾಜನ ಮೇಲೆ ಆತುಕೊಳ್ಳುವ ಒಂದು ಸಂಗತಿಯನ್ನು ತೋರಿಸುತ್ತದೆ. An act of submission. ಮತ್ತು ವಿಧೇಯತೆ ಅಥವಾ ತಗ್ಗಿಸಿಕೊಳ್ಳುವ ಅಧೀನ ಪಡಿಸಿಕೊಳ್ಳುವ ಒಂದು ಸಂಗತಿಯನ್ನು ಸಹ ತೋರಿಸುತ್ತದೆ. An act of trust. ಮತ್ತು ಆಕೆ ಬೋವಾಜನ ಮೇಲಿಟ್ಟಿರುವ ಒಂದು ಭರವಸೆಯ ಒಂದು ಸಂಗತಿಯು ಸಹ. We saw that how Boaz is telling you have come under the wings of the Almighty, he will take care of your provisions. ನೀನು ಆ ಒಂದು ಶಕ್ತನ ಆಶ್ರಯದಲ್ಲಿ ನೀನು ಬಂದಿದ್ದೀಯ, ಆತನು ನಿನ್ನ ಎಲ್ಲಾ ಒಂದು ಅಗತ್ಯತೆಯನ್ನು ಆತನು ಪೂರೈಸುವನು. Now comes and we've closed the chapter 3. Boaz is sending Ruth back to his home, stating that next day we will see what will happen. Let us see, there is a nearer relative than me. Let me see what he will do to you. ಮೂರನೇ ಅಧ್ಯಾಯ ಅಂತ್ಯದಲ್ಲಿ ಬೋವಾಜನು ರೂತಲನ್ನು ಮನೆಗೆ ಕಳುಹಿಸಿ ನನಗಿಂತ ಇನ್ನೂ ಸಮೀಪ ಬಂದು ಒಬ್ಬನಿದ್ದಾನೆ, ಆತನ ಬಿಡುಗಡೆ ಮಾಡುತ್ತಾನೋ ಎಂಬುದಾಗಿ ನಾಳೆ ದಿನ ನೋಡೋಣ ಎಂಬುದಾಗಿ ಹೇಳಿ ರೂತಲನ್ನು ಮನೆಗೆ ಕಳುಹಿಸುತ್ತಾನೆ. That shows that Boaz did not bypass the directive of God's law. ದೇವರ ಒಂದು ನಿಯಮವನ್ನು ಬೋವಾಜನ ಆತನು ಉಲ್ಲಂಘಿಸಲಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. Because any redemption should be done by the nearest relative, so Boaz waited till morning. ಯಾರಾದರೂ ಆ ಸಮೀಪ ಬಂಧುವು ಮಾತ್ರ ಆ ಒಂದು ಸಂಗತಿಯನ್ನು ಆತನು ಬಿಡುಗಡೆ ಮಾಡಬೇಕಾಗಿತ್ತು. ಬೋವಾಜನು ಮರುದಿನವರೆಗೂ ಮಾರನೇ ದಿನವರೆಗೂ ಆತನು ಕಾಯುತ್ತಿದ್ದನು. Now we will move to chapter 4. ನಾಲ್ಕನೇ ಅಧ್ಯಾಯಕ್ಕೆ ನಾವು ಈಗ ಬರುವಾಗ Let's read verse 1 and 2. 1 ಮತ್ತು 2ನೇ ವಾಕ್ಯಗಳನ್ನು ಓದಿಕೊಳ್ಳೋಣ. ಬೋವಾಜನು ಹೋಗಿ ಊರ ಬಾಗಲಲ್ಲಿ ಕೂತನು. ತಾನು ಹೇಳಿದ ಸಮೀಪ ಬಂಧುವು ಆ ಮಾರ್ಗವಾಗಿ ಹೋಗುತ್ತಿರುವುದನ್ನು ಕಂಡು ಅವನನ್ನು, ಎಲ್ಲ ಅಪ್ಪ, ಇತ್ತ ಬಂದು ಕೂತ್ಕೋ ಎಂದು ಕರೆಯಲು ಅವನು ಬಂದು ಕೂತುಕೊಂಡನು. ಇದಲ್ಲದೆ ಅವನು ಊರಿನ ಹಿರಿಯರಲ್ಲಿ 10 ಮಂದಿಯನ್ನು ಕರೆದಾಗ ಅವರು ಬಂದು ಕೂತುಕೊಂಡರು. Here we see that Boaz and the other people are gathering at the gate. ಇಲ್ಲಿ ಬೋವಾಜನು ಮತ್ತು ಇತರರು ಊರು ಬಾಗಲಲ್ಲಿ ಅವರು ಕೂತುಕೊಳ್ಳುತ್ತಿದ್ದಾರೆ. The town hall or gate in the ancient Israel is a place where people meet together for legal proceedings or some transactions happening legally.
ಇಸ್ರಾಯೇಲರಲ್ಲಿ ಆ ಒಂದು ದಿನಗಳಲ್ಲಿ ಅಲ್ಲಿ ಏನಾದರೂ ವ್ಯವಹಾರ ನಡೆಯಬೇಕಾದ್ರೆ ಅಲ್ಲಿ ಊರ ಬಾಗಿಲಲ್ಲಿ ಅವರೆಲ್ಲರೂ ಸೇರಿ ಬರ್ತಾರೆ. where witnesses will be available to witness what is happening legally. ಅಲ್ಲಿ ಧರ್ಮವಾಗಿ ಅಥವಾ ನ್ಯಾಯವಾಗಿ ನಡೆಯುವ ಸಂಗತಿಗಳನ್ನು ಅಲ್ಲಿ ಜನರು ಬಂದು ಅವರು ಸಾಕ್ಷೀಕರಿಸುವವರಾಗಿರ್ತಾರೆ. And he also calling the 10 men of the elders of the city in verse 2. 2ನೇ ವಚನದಲ್ಲಿ ಅವನು ಊರಿನ ಹಿರಿಯರಲ್ಲಿ 10 ಮಂದಿಯನ್ನು ಸಹ ಕರೆದನು. 10 is also a full court. A required number of elders have gathered or the leaders have gathered. That shows the full court is ready to hear what is going to happen with relate to this Naomi's family now. ನವೋಮಿ ಕುಟುಂಬ ಸಂಬಂಧವಾಗಿ ಅಲ್ಲಿ ನಡೆಯುವ ಒಂದು ಸಂಗತಿಯನ್ನು ಸಾಕ್ಷೀಕರಿಸುವುದಕ್ಕಾಗಿ ಅಥವಾ ಬೇಕಾಗಿರುವ 10 ಮಂದಿ ಸಂಪೂರ್ಣ ಒಂದು ಸಂಖ್ಯೆ ಅಲ್ಲಿ ಸೇರಿ ಬರುವುದನ್ನು ನಾವು ನೋಡ್ತೇವೆ. If you look back to the Old Testament, Moses, when he made a people of 100, 50 and 10 to rule or to undertake some proceedings among the Israelites. ಮೋಶೆಯು ಇಸ್ರಾಯೇಲರ ಮೇಲೆ ಒಂದು ಆಡಳಿತವನ್ನು ನಡೆಸುವುದಕ್ಕಾಗಿ ಆತನು 100ರ ಮೇಲೆ ಒಬ್ಬನನ್ನು ಮತ್ತು 50 10 ಈ ರೀತಿಯಾಗಿ ಅವರ ಮೇಲೆ ಅಧಿಕಾರವನ್ನು ನಡೆಸುವುದಕ್ಕಾಗಿ ಅಧಿಕಾರಿಗಳನ್ನು ನೇಮಿಸಿದನು. So now all have come and is in the town hall or the gate waiting to or watching what is going to happen and who is going to redeem this family of Naomi. ಇಲ್ಲಿ ಆ ಊರು ಬಾಗಿಲಲ್ಲಿ ಎಲ್ಲರೂ ಸೇರಿ ಬಂದು ನವೋಮಿ ಕುಟುಂಬವನ್ನು ಬಿಡುಗಡೆ ಮಾಡುವವರು ಯಾರೆಂಬುದಾಗಿ ಜನರು ಅಲ್ಲಿ ನೋಡುತ್ತಾ ಕಾಯುತ್ತಿದ್ದಾರೆ. Let's read verse 3 now. 3ನೇ ವಚನವನ್ನು ಓದಿಕೊಳ್ಳೋಣ. ಆಗ ಅವನು ಆ ಸಮೀಪ ಬಂಧುವಿಗೆ, ಮೋವಾಬ್ ದೇಶದಿಂದ ಹಿಂತಿರುಗಿ ಬಂದಿರುವ ನವೋಮಿಯು ಎಲಿಮೆಲೇಕನ ಪಾಲೆಗೆ ಬಂದ ಹೊಲವನ್ನು ಮಾರಿಬಿಡಬೇಕೆಂದಿರುತ್ತಾಳೆ. ನಾನು ನಿನಗೆ ಹೇಳಬೇಕೆಂದಿರುವುದೇನೆಂದರೆ, now Boaz is saying to the another kinsman. ಬೋವಾಜನು ಆ ಸಮೀಪ ಬಂಧುವಿಗೆ ಆತನು ಹೇಳುವ ಮಾತು, this is the Naomi who went out of our country. Now she has a selleth a parcel of land which is our brother belongs to Elimelech. ಮೋವಾಬ್ ದೇಶದಿಂದ ಹಿಂತಿರುಗಿ ಬಂದಿರುವ ನವೋಮಿಯು ಎಲಿಮೆಲೆಕನ ಪಾಲಿಗೆ ಬಂದ ಹೊಲವನ್ನು ಮಾರಿಬಿಡಬೇಕೆಂದಿರುತ್ತಾಳೆ. There could be two possible interpretations we can see from verse 3. 3ನೇ ವಚನದಿಂದ ನಾವು ಎರಡು ಒಂದು ಅರ್ಥೈಸುವಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. One is Naomi owns a land but maybe left back in Moab, but now she's so destitute and poor, she's forced to sell the land to make a living. ಇಲ್ಲಿ ನವೋಮಿ ಆಕೆ ತನ್ನ ಒಂದು ಸ್ವದೇಶದಲ್ಲಿ ಒಂದು ಹೊಲವನ್ನು ಇದ್ದು ತನ್ನ ಒಂದು ಬದುಕಿಗಾಗಿ ಆ ಒಂದು ಹೊಲವನ್ನು ಮಾರಿಬಿಡುವ ಒಂದು ಸ್ಥಿತಿಗೆ ಆಕೆ ತಳ್ಳಪಡುತ್ತಾಳೆ. So now is the duty of the kinsman redeemer to buy back the land so that the family might have some inheritance or posterity. ಆ ಒಂದು ಕುಟುಂಬವು ಒಂದು ಹೊಲವನ್ನು ಪಡೆದುಕೊಳ್ಳುವುದಕ್ಕಾಗಿ ಸಮೀಪ ಬಂದು ಯಾರಾದರೂ ಬಂದು ಬಿಡುಗಡೆ ಮಾಡಬೇಕಾಗಿದೆ. That is one of the responsibility of the kinsman. ಇದು ಸಮೀಪ ಬಂಧುವಿಗಿರುವ ಒಂದು ಜವಾಬ್ದಾರಿಯಾಗಿದೆ. Another possibility could be Naomi does not have a land. ಮತ್ತೊಂದು ಅರ್ಥೈಸುವಿಕೆ ಏನಂದ್ರೆ ನವೋಮಿಗೆ ಯಾವ ಒಂದು ಹೊಲ ಇಲ್ಲದೆ ಇದ್ದಿರಬಹುದು. It has already been sold by Elimelech when he left to Moab. ಎಲಿಮೆಲೆಕನು ಮೋವಾಬ್ ದೇಶಕ್ಕೆ ಹೊರಡುವ ಸಮಯದಲ್ಲಿ ಆ ಒಂದು ಹೊಲವನ್ನು ಈಗಾಗಲೇ ಆತನು ಮಾರಿಬಿಟ್ಟಿರಬಹುದು. But by law she retains the right to buy back the land. ಈಗ ಆ ಒಂದು ಹೊಲವನ್ನು ಹಿಂತಿರುಗಿ ಖರೀದಿಸಿಕೊಳ್ಳುವುದಕ್ಕಾಗಿ ಆಕೆ ಮುಂದಾಗುತ್ತಾಳೆ. But there needs to be some kinsman who is able and wealthy to buy back the land and give to Naomi. ಯಾರಾದರೂ ಒಬ್ಬ ಧನವಂತನು ಸಮೀಪ ಬಂಧುವಾಗಿರುವ ಧನವಂತನು ಆ ಒಂದು ಹೊಲವನ್ನು ಹಿಂತಿರುಗಿ ಪಡೆದುಕೊಳ್ಳುವುದಕ್ಕೆ ಶಕ್ತನಾಗಿರಬೇಕು. So she's lacking funds and lacking people. She needs someone to redeem her from this poverty. ಈ ಒಂದು ಬಡತನದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಯಾರಾದರೂ ಒಬ್ಬ ಧನವಂತನು ಆತನು ಯಾರಾದರೂ ಮುಂದೆ ಬಂದು ಸಹಾಯ ಮಾಡಬೇಕಾಗಿತ್ತು. Here there is an unnamed kinsman who is waiting to do what he is supposed to do. ಇಲ್ಲಿ ಒಬ್ಬ ಸಮೀಪ ಬಂಧುವಿದ್ದಾನೆ, ಆತನ ಹೆಸರು ಇಲ್ಲಿ ತಿಳಿಸಲ್ಪಡಲಿಲ್ಲ. Let's read verse 4. 4ನೇ ವಚನದಲ್ಲಿ, ನಿನಗೆ ಅದನ್ನು ಕೊಂಡುಕೊಳ್ಳುವ ಮನಸ್ಸಿದ್ದರೆ ಇಲ್ಲಿ ಕೂತಿರುವ ಊರಿನ ಹಿರಿಯರ ಮುಂದೆಯೇ ಕೊಂಡುಕೋ, ಇಲ್ಲದಿದ್ದರೆ ನನಗೆ ತಿಳಿಸು, ನನಗೆ ಗೊತ್ತಾಗಬೇಕು. ನೀನು ನಿನ್ನ ತರುವಾಯ ನಾನು ಅಲ್ಲದೆ ಅದನ್ನು
ಕೊಂಡುಕೊಳ್ಳತಕ್ಕ ಬಾಧ್ಯರು ಬೇರೆ ಯಾರೂ ಇಲ್ಲ ಎಂದು ಹೇಳಲು ಅವನು ನಾನೇ ಕೊಂಡುಕೊಳ್ಳುತ್ತೇನೆ ಅಂತನು. Here we see that Boaz is putting across what the kinsman has to do. ಇಲ್ಲಿ ಬೋವಾಜನು ಆ ಸಮೀಪ ಬಂಧುವಿಗೆ ಏನು ಮಾಡಬೇಕು ಎಂಬುದಾಗಿ ಆತನು ತಿಳಿಸುತ್ತಾನೆ. Now you are before the elders of the people. ಆ ಒಂದು ಊರಿನ ಹಿರಿಯರ ಮುಂದೆ ಇದ್ದಾರೆ. If you want to redeem it, ನೀನು ಕೊಂಡುಕೊಳ್ಳಬೇಕೆಂಬುದಾಗಿ ಮನಸ್ಸಿದ್ರೆ ಅದನ್ನು ಕೊಂಡುಕೊಳ್ಳು. For there is none to redeem it besides thee, and I am after thee. ನಿನ್ನ ಮತ್ತು ನನ್ನ ತರುವಾಯ ಅದನ್ನು ಕೊಂಡುಕೊಳ್ಳತಕ್ಕ ಬಾಧ್ಯರು ಬೇರೆ ಯಾರೂ ಇಲ್ಲ. And he said, I will redeem it. ನಂತರ ನಾನೇ ಕೊಂಡುಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದನು. When Boaz brought the matter as a property or a transaction of property, this kinsman was ready and willing to accept it. ಬೋವಾಜನು ಈ ಒಂದು ಸಂಗತಿಯನ್ನು ಅಥವಾ ಈ ಒಂದು ವ್ಯಾಪಾರದ ಒಂದು ಸಂಗತಿಯನ್ನು ಅಲ್ಲಿ ಮುಂದೆ ಇಡುವಾಗ ಮತ್ತೊಬ್ಬ ಸಮೀಪ ಬಂಧುವು ಕೊಂಡುಕೊಳ್ಳುತ್ತೇನೆ ಎಂಬುದಾಗಿ ಆತನು ಹೇಳಿದನು. A kinsman's redeemer primary responsibility is three things towards a family. ಒಬ್ಬ ಸಮೀಪ ಬಂಧು ಆತನು ಬಿಡುಗಡೆ ಮಾಡುವಾಗ ಆ ಒಂದು ಕುಟುಂಬ ಸಂಬಂಧವಾಗಿ ಮೂರು ಮೂಲ ಜವಾಬ್ದಾರಿ ಉಂಟು. First, he has a responsibility to buy back the persons, or to take care of the persons. ಮೊದಲನೇದಾಗಿ ಆ ಒಂದು ಜನರನ್ನು ಅಥವಾ ಆ ಒಂದು ಕುಟುಂಬದಲ್ಲಿರುವ ವ್ಯಕ್ತಿಯನ್ನು ಪರಾಮರಿಸುವ, ಸಂರಕ್ಷಿಸುವ ಒಂದು ಜವಾಬ್ದಾರಿ ಆತನಿಗೆ ಇದೆ. To protect the property from being destroyed or taken away by strangers. ಅನ್ಯ ಜನರು ಆ ಒಂದು ಹೊಲವನ್ನು ಅಥವಾ ಜಮೀನನ್ನು ತೆಗೆದುಕೊಳ್ಳದೆ ಅದನ್ನು ಆತನು ಕೊಂಡುಕೊಳ್ಳಬಹುದು. And to protect the posterity of the family. Posterity that ಆ ಒಂದು ಸಂತಾನದ ಒಂದು ಸಂಗತಿಯನ್ನು ಸಹ ಸಂರಕ್ಷಿಸಬೇಕು. So persons, ಮೊದಲನೇದಾಗಿ ಆ ವ್ಯಕ್ತಿಯನ್ನು ಸಂರಕ್ಷಿಸಬೇಕು. ಪ್ರಾಪರ್ಟಿ, ಎರಡನೇದಾಗಿ ಆ ಒಂದು ಜಮೀನು ಅಥವಾ ಆ ಸ್ವಾಸ್ಥ್ಯವನ್ನು ಸಂರಕ್ಷಿಸಬೇಕು. and posterity. ಮೂರನೇದಾಗಿ ಆ ಒಂದು ಸಂತಾನವನ್ನು ಅವರು ಸಂರಕ್ಷಿಸಬೇಕು. But Boaz said, now there is a land like this, you may get it, and so that Naomi will not lose it. ಬೋವಾಜನು ಆ ಸಮೀಪ ಬಂಧುವಿಗೆ ಈ ರೀತಿಯಾಗಿ ಒಂದು ಹೊಲವಿದೆ, ಅದನ್ನು ನವೋಮಿ ಅದನ್ನು ಪಡೆದುಕೊಳ್ಳುವ ಹಾಗೆ ನೀನು ಕೊಂಡುಕೊಳ್ಳಬಹುದೆಂಬುದಾಗಿ ಹೇಳಿದನು. This man, kinsman, suddenly replied, yes, I will redeem it. ಸಮೀಪ ಬಂದು ಆತನು ಹೇಳಿದೇನೆಂದ್ರೆ ನಾನೇ ಕೊಂಡುಕೊಳ್ಳುತ್ತೇನೆ ಎಂಬುದಾಗಿ. Because it was a property, anybody would be interested in getting a property because it is something material, they can possess it. ಅದು ಒಂದು ಸ್ವಾಸ್ಥ್ಯವಾಗಿ ಅಥವಾ ಒಂದು ಜಮೀನು ಅದು ಒಂದಾಗಿದೆ, ಅದು ಯಾರು ಬೇಕಾದ್ರೂ ಅದನ್ನು ಕೊಂಡುಕೊಳ್ಳಬಹುದಾಗಿತ್ತು. Because it is a land transaction dealing with money, that would have made him what it matters. I am getting some property in my name, I will buy it. So the kinsman said, I will redeem it. ಆ ಒಂದು ಜಮೀನು ಅದು ಖರೀದಿಸಿಕೊಂಡಾಗ ಆತನು ಹಣ ಮಾಡಬಹುದಾಗಿತ್ತು, ಅದರಿಂದ ಏನು ತೊಂದರೆ ಇಲ್ಲ. ಸೊ ಆ ಒಬ್ಬ ಸಮೀಪ ಬಂದು ಹೇಳಿದ್ದೇನೆಂದ್ರೆ ನಾನೇ ಕೊಂಡುಕೊಳ್ಳುತ್ತೇನೆ ಎಂಬುದಾಗಿ. When it was property, he was okay to redeem it. ಆ ಒಂದು ಜಮೀನಿನ ಅಥವಾ ಸ್ವಾಸ್ಥ್ಯ ವಿಷಯವಾಗಿ ಬರುವಾಗ ಆತನು ಕೊಂಡುಕೊಳ್ಳುವುದಕ್ಕೆ ಮನಸ್ಸಿತ್ತು. But what happened later in verse 5 and 6? 5 ಮತ್ತು 6ನೇ ವಾಕ್ಯಗಳಲ್ಲಿ ನಂತರ ನಡೆದದೇನೆಂದ್ರೆ, let's read that, verse 5 and 6. 5 ಮತ್ತು 6ನೇ ವಚನಗಳು. ಆಗ ಬೋವಾಜನು, ನೀನು ನವೋಮಿಯಿಂದ ಆ ಹೊಲವನ್ನು ತೆಗೆದುಕೊಳ್ಳುವ ದಿನದಲ್ಲಿ ಹೊಲದ ಖಾತೆಯು ಆಕೆಯ ಸತ್ತು ಹೋದ ಮಗನ ಹೆಸರಿನಲ್ಲಿ ಉಳಿಯುವಂತೆ ಅವನ ಹೆಂಡತಿಯು ಮೋವಾಬ್ ಸ್ತ್ರೀಯು ಆದ ರೂತಲನ್ನು ತೆಗೆದುಕೊಳ್ಳಬೇಕೆಂದು ತಿಳಿಸಲು ಆ ಸಮೀಪ ಬಂಧುವು, ಹಾಗಾದರೆ ಅದನ್ನು ಕೊಂಡುಕೊಂಡು ನನ್ನ ಆಸ್ತಿಯನ್ನು ನಷ್ಟಪಡಿಸಿಕೊಳ್ಳಲಾರೆನು, ಆ ಬಾಧ್ಯತೆಯನ್ನು ನೀನೇ ವಹಿಸಿಕೋ, ನನ್ನಿಂದ ಆಗದು ಅಂದನು. See how this unnamed kinsman suddenly changes or not willing to accept the responsibility. ಈಗ ಈ ಮತ್ತೊಬ್ಬ ಸಮೀಪ ಬಂಧುವು ಆತನು ಹೇಗೆ ಆ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಕ್ಕೆ ಆತನು ತಿರಸ್ಕರಿಸಿದನೆಂಬುದಾಗಿ ನಾವು ನೋಡುತ್ತೇವೆ. At first he was happy, he was getting some materially some blessing or possession. ಮೊದಲು ಆತನು ಒಂದು ಜಮೀನು ಅಥವಾ ಒಂದು ಸ್ವಾಸ್ಥ್ಯ ಆತನಿಗೆ ಸಿಗುತ್ತಿದೆ ಎಂಬ ಒಂದು ವಿಷಯದಲ್ಲಿ ಆತನು ಮೊದಲು ಸಂತೋಷಪಟ್ಟನು. But immediately Boaz said, what day thou buyest the field of the hand of Naomi, thou must buy it also of Ruth the Moabite. ನಂತರ ಆದ್ರೆ ಬೋವಾಜನ ಆತನು ಹೇಳಿದೇನೆಂದ್ರೆ, ಆ ಹೊಲದ ಖಾತೆಯು ಆಕೆ ಸತ್ತು ಹೋದ ಮಗನ ಹೆಸರಿನಲ್ಲಿ ಉಳಿಯುವಂತೆ ಅವನ ಹೆಂಡತಿಯು ಮೋವಾಬ್ ಸ್ತ್ರೀಯೂ ಆದ ರೂತಲನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ತಿಳಿಸಿದನು. So first when it came to property, this man was ready. ಮೊದಲನೇದಾಗಿ ಆ ಒಂದು ಜಮೀನು ಅಥವಾ ಹೊಲದ ವಿಷಯವಾಗಿ ಬಂದಾಗ ಆ ಸಮೀಪ ಬಂದು ಆತನು ಸಿದ್ಧನಾಗಿದ್ದನು. But when Boaz explained, you should also buy the person
and help in continuing the posterity, he was held back. ಆದ್ರೆ ಬೋವಾಜನು ಆ ಒಂದು ರೂತಲನ್ನು ಸಹ ತೆಗೆದುಕೊಂಡು ಆ ಒಂದು ಸಂತಾನವನ್ನು ಉಳಿಸಬೇಕೆಂಬುದಾಗಿ ಹೇಳಿದಾಗ ಆ ಸಮೀಪ ಬಂದು ಆತನು ಹಿಂಜರಿದನು. That makes the comparison of Boaz and his unnamed kinsman. ಬೋವಾಜನು ಮತ್ತು ಈ ಮತ್ತೊಬ್ಬ ಸಮೀಪ ಬಂಧುವಿಗೆ ಇರುವ ಒಂದು ಹೋಲಿಕೆ ಅಥವಾ ಒಂದು ವ್ಯತ್ಯಾಸವನ್ನು ನಾವು ನೋಡುತ್ತೇವೆ. Boaz was a man of God, he knew the law. ಬೋವಾಜನು ಆತನಿಗೆ ಧರ್ಮಶಾಸ್ತ್ರ ಅಥವಾ ನಿಯಮಗಳನ್ನು ತಿಳಿದವನಾಗಿದ್ದನು. But this man, even though he was a kinsman, he did not know the law of the Lord. ಇಲ್ಲಿ ಮತ್ತೊಬ್ಬ ಸಮೀಪ ಬಂಧುವು ದೇವರ ಧರ್ಮಶಾಸ್ತ್ರವನ್ನು ನಿಯಮವನ್ನು ಅರಿಯದೇ ಇದ್ದವನು. What does it teach us as believers, a lesson from this man? ವಿಶ್ವಾಸಿಗಳಾಗಿ ಈ ಒಬ್ಬ ಮನುಷ್ಯನಿಂದ ನಾವು ನಮಗೆ ಇದರಲ್ಲಿ ಪಾಠವೇನು? We all tend to fall for material possessions. When comes a dealing, we are all okay with it. But when it comes to the things of the Lord or to the law of the Lord, we are not ready to lose something. ನಾವು ಆರ್ಥಿಕವಾದ ಒಂದು ವಿಷಯಕ್ಕೆ ಬಂದರೆ ನಾವೆಲ್ಲರೂ ನಾವು ಸಿದ್ಧರಾಗಿರ್ತೇವೆ, ನಾವು ಅದರಲ್ಲಿ ಆ ಒಂದು ಸಂಗತಿಗೆ ಮುಂದಾಗುತ್ತೇವೆ. ಆದರೆ ದೇವರ ಧರ್ಮಶಾಸ್ತ್ರದ ಒಂದು ನಿಯಮ ವಿಷಯವಾಗಿ ಬರುವಾಗ ನಾವೆಲ್ಲರೂ ಬಿದ್ದು ಹೋಗುತ್ತೇವೆ. When it comes to the worldly transactions with unbelievers, legal, anything, we are ready to compromise and say okay. But when it comes to the things of the Lord, we always postpone or say no or say some excuse. ಈ ಲೋಕದ ಒಂದು ವ್ಯಾಪಾರದ ಒಂದು ವ್ಯವಹಾರಕ್ಕೆ ಬರುವಾಗ ನಾವು ಹೊಂದಾಣಿಕೆ ಮಾಡಿ ನಾವು ಮುಂದೆ ಹೋಗುತ್ತೇವೆ. ಆದ್ರೆ ದೇವರ ಒಂದು ನಿಯಮದ ವಿಷಯವಾಗಿ ಧರ್ಮಶಾಸ್ತ್ರದ ವಿಷಯವಾಗಿ ಬರುವಾಗ ನಾವು ಬಿದ್ದು ಹೋಗುವ ಒಂದು ಸಾಧ್ಯತೆ ಇದೆ. Even if an unbeliever or a worldly person does something to us, we are ready to even forego or forgive them. But when it amongst believers, when we need to compromise or to let go something, we are not ready to do this like this kinsman. ಲೋಕದ ಒಂದು ಅವಿಶ್ವಾಸಿಗಳ ಸಂಬಂಧವಾಗಿ ನಾವು ನೋಡುವಾಗ ಏನಾದರೂ ತಪ್ಪು ನಡೆದರೆ ನಾವು ಕ್ಷಮಿಸುವುದಕ್ಕೆ ಬಿಟ್ಟು ಬಿಡುವುದಕ್ಕೆ ನಮಗೆ ಮನಸ್ಸಿರುತ್ತದೆ. ಆದ್ರೆ ವಿಶ್ವಾಸಿಗಳ ಮಧ್ಯದಲ್ಲಿ ಏನಾದರೂ ನಡೆದರೆ ಕ್ಷಮಿಸುವುದಕ್ಕೂ ಮತ್ತು ಆ ಒಂದು ಸಂಗತಿಯನ್ನು ಬಿಟ್ಟು ಹೋಗುವುದಕ್ಕೆ ನಮಗೆ ಮನಸ್ಸಿರುವುದಿಲ್ಲ. Now here Boaz is saying, you have a great honor. You have only said one obligation you will do it, but there are two more obligations you should do. ಬೋವಾಜನು ಆತನು ಹೇಳಿದ್ದೇನೆಂದ್ರೆ ನೀನು ಒಂದು ಕಾರ್ಯ ಮಾತ್ರವಲ್ಲ, ಜವಾಬ್ದಾರಿ ಅಲ್ವಾ ಅಥವಾ ಕರ್ತವ್ಯ, ಎರಡು ಸಂಗತಿಗಳನ್ನು ಎರಡು ಸಂಗತಿಗಳನ್ನು ನೀವು ನೆರವೇರಿಸಬೇಕು. What is that? Let's read Deuteronomy. I think we read it. Let's read Deuteronomy chapter 25 verse 5 and 6. ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯಗಳು. ಧರ್ಮೋಪದೇಶ ಕಾಂಡ 25 5 ಮತ್ತು 6ನೇ ವಾಕ್ಯಗಳು. ಅಣ್ಣ ತಮ್ಮಂದಿರು ಒಂದೇ ಕುಟುಂಬದಲ್ಲಿರುವಾಗ ಅಣ್ಣನು ಮಗನಿಲ್ಲದೆ ಸತ್ತರೆ ಅವನ ಹೆಂಡತಿ ಬೇರೆ ಪುರುಷನನ್ನು ಮದುವೆಯಾಗಬಾರದು. ಮೈದುನ ಅವಳನ್ನು ಹೆಂಡತಿಯಾಗಿ ತೆಗೆದುಕೊಂಡು ಮೈದುನ ಧರ್ಮವನ್ನು ನೆರವೇರಿಸಬೇಕು. ಅವಳಲ್ಲಿ ಹುಟ್ಟುವ ಚೊಚ್ಚಲ ಮಗನು ಸತ್ತವನ ಮಗನೆಂದು ಎಣಿಸಲ್ಪಡಬೇಕು. ಹೀಗೆ ಆಗುವುದರಿಂದ ಸತ್ತವನ ಹೆಸರು ಇಸ್ರಾಯೇಲರೊಳಗಿಂದ ನಾಶವಾಗಿ ಹೋಗುವುದಿಲ್ಲ. So like by doing like this, the kinsman, by taking Ruth as his wife, he would continue the posterity of that family. ಒಬ್ಬ ಸಮೀಪ ಬಂಧುವು ರೂತಲನ್ನು ಹೆಂಡತಿಯಾಗಿ ತೆಗೆದುಕೊಳ್ಳುವಾಗ ಆ ಒಂದು ಸಂತಾನವನ್ನು ಉಳಿಸುವವನಾಗಿರುತ್ತಾನೆ. So he could, even though her husband Mahlon is died, by taking Ruth as his wife, this kinsman can continue, and having a child through Ruth, they can continue, and the name will not be blotted out from among the name in Israel. ರೂತಲ ಗಂಡನಾಗಿರುವ ಒಂದು ಮಾರೋನ ಆತನು ಸತ್ತು ಹೋದರೂ ಸಹ ಈ ಸಮೀಪ ಬಂದು ರೂತಲನ್ನು ಹೆಂಡತಿಯಾಗಿ ತೆಗೆದುಕೊಳ್ಳುವಾಗ ಆ ಒಂದು ಹೆಸರನ್ನು ಇಸ್ರಾಯೇಲರಿಂದ ನಾಶವಾಗದೆ ಆತನು ಉಳಿಸುವವನಾಗಿರುತ್ತಾನೆ. But in verse 6 he says, I cannot redeem it for myself, I mar my own inheritance. 6ನೇ ವಚನದಲ್ಲಿ ಆ ಸಮೀಪ ಬಂದು ಹಾಗಾದರೆ ಅದನ್ನು ಕೊಂಡುಕೊಂಡು ನನ್ನ ಆಸ್ತಿಯನ್ನು ನಷ್ಟಪಡಿಸಿಕೊಳ್ಳಲಾರೆನು. Because this man was worried about his property. ಈ ಒಬ್ಬ ಮನುಷ್ಯನು ತನ್ನ ಒಂದು ಆಸ್ತಿಯ ವಿಷಯವಾಗಿ ಚಿಂತೆ ಉಳ್ಳವನಾಗಿದ್ದನು. Because if he buys the property, he should also take Ruth, and by taking Ruth, and through the Ruth, if a son is born to them, that family lineage and the inheritance will go to that son. ಒಬ್ಬ ಸಮೀಪ ಬಂದು ರೂತಲನ್ನು ಹೆಂಡತಿಯಾಗಿ ತೆಗೆದುಕೊಳ್ಳುವಾಗ ಅವರಿಗೆ ಹುಟ್ಟುವ ಮೊದಲನೇ ಮಗು, ಆ ಒಂದು ಮಗುವಿನ ಮೂಲಕ
ತನ್ನ ಒಂದು ಆಸ್ತಿಯನ್ನು ನಷ್ಟಪಡಿಸಿಕೊಳ್ಳುವ ಒಂದು ಸಾಧ್ಯತೆ ಇತ್ತು. And the property that he is buying, if it goes to Ruth, and that entire inheritance will be belonging and called upon in the name of Elimelech. ಆ ಒಂದು ಆಸ್ತಿಯನ್ನು ಒಂದು ವೇಳೆ ಕೊಂಡುಕೊಳ್ಳುವ ಒಂದು ಸ್ಥಿತಿಯಲ್ಲಿ ಆ ಒಂದು ಹೆಸರು ಎಲಿಮೆಲೆಕನಿಗೆ ಅದು ಹೋಗುವಂತದ್ದಾಗಿರುತ್ತದೆ. So this kinsman's refusal to redeem shows the generosity and kindness of Boaz, how willing he was to redeem this family of Elimelech. ಈ ಒಬ್ಬ ಬೋವಾಜನು ಇವರನ್ನು ಬಿಡುಗಡೆ ಮಾಡುವ ಒಂದು ಸಂಗತಿಯಲ್ಲಿ ಆತನು ಎಲಿಮೆಲೆಕನಿಗೂ ಆ ಕುಟುಂಬದವರಿಗೂ ಎಷ್ಟು ಆತನು ಕರುಣೆಯನ್ನು ದಯೆಯನ್ನು ತೋರಿಸುವವನಾಗಿದ್ದನು ಎಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತೇವೆ. Boaz was standing always willing to redeem if this man doesn't do it. ಈ ಒಬ್ಬ ಸಮೀಪ ಬಂಧುವು ಆತನು ಬಿಡುಗಡೆ ಮಾಡದೇ ಇದ್ದರೆ ಬೋವಾಜನು ಬಿಡುಗಡೆ ಮಾಡುವುದಕ್ಕೆ ಸಿದ್ಧನಾಗಿದ್ದನು. That is why Boaz is compared to our Lord Jesus Christ. ಈ ಒಂದು ಕಾರಣಕ್ಕಾಗಿ ಬೋವಾಜನು ಕರ್ತನಾದ ಯೇಸು ಕ್ರಿಸ್ತನಿಗೆ ಒಂದು ಚಿತ್ರವಾಗಿದ್ದಾನೆ. The three things that a kinsman redeemer should do to redeem a family. ಸಮೀಪ ಬಂಧುವು ಒಂದು ಕುಟುಂಬವನ್ನು ಬಿಡುಗಡೆ ಮಾಡುವಾಗ ಆತನು ನೆರವೇರಿಸಬೇಕಾದ 3 ಕರ್ತವ್ಯಗಳುಂಟು. First, he should be a close relative. ಮೊದಲನೇದಾಗಿ ಅವನು ಅಥವಾ ಅವನು ಸಮೀಪ ಬಂಧು ಆಗಿರಬೇಕು. The redeemer, to be called a kinsman, should be close to that family. ಆತನು ಆ ಒಂದು ಕುಟುಂಬಕ್ಕೆ ಸಮೀಪ ಬಂಧುವಾಗಿರಬೇಕು. Next, he should have the ability to redeem that family. ಎರಡನೇದಾಗಿ ಆ ಒಂದು ಕುಟುಂಬವನ್ನು ಬಿಡುಗಡೆ ಮಾಡುವ ಸಾಮರ್ಥ್ಯ ಶಕ್ತಿ ಆತನಿಗೆ ಇರಬೇಕು. Third, the most important thing, he should have the willingness to redeem that family. ಮೂರನೇದಾಗಿ ತುಂಬಾ ಪ್ರಾಮುಖ್ಯವಾದದ್ದು ಆ ಒಂದು ಕುಟುಂಬವನ್ನು ಬಿಡುಗಡೆ ಮಾಡುವ ಮನಸ್ಸು ಆತನಿಗಿರಬೇಕು. This unnamed man, kinsman, had ability to redeem it. ಈ ಒಬ್ಬ ಸಮೀಪ ಬಂಧು ಹೆಸರಿಲ್ಲದ ಆ ಒಬ್ಬ ವ್ಯಕ್ತಿಗೆ ಬಿಡುಗಡೆ ಮಾಡುವ ಒಂದು ಶಕ್ತಿ ಆತನಿಗಿತ್ತು. He was near to this family. ಈ ಕುಟುಂಬಕ್ಕೆ ಸಮೀಪ ಬಂಧುವು ಆತನಾಗಿದ್ದನು. But he did not do what Boaz did. ಆದರೆ ಬೋವಾಜನು ಮಾಡಿದ ಕಾರ್ಯವನ್ನು ಈ ಒಬ್ಬ ಸಮೀಪ ಬಂಧು ಮಾಡಲಿಲ್ಲ. He did not have the willingness to redeem this family because of Ruth the Moabites. ಈ ರೂತಲ ದೆಸೆಯಿಂದ ಈ ಒಬ್ಬ ಸಮೀಪ ಬಂಧುವು ಆ ಒಂದು ಕುಟುಂಬವನ್ನು ಬಿಡುಗಡೆ ಮಾಡುವ ಮನಸ್ಸು ಆತನಿಗೆ ಇರಲಿಲ್ಲ. What did our Lord Jesus Christ did to us? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆತನು ನಮಗೆ ಮಾಡಿದೇನು? We were strangers and foreigners. We were enemies. We were away from him. But he brought us back. We were, behold, the family of God because he came down to this world in search of us. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆತನು ನಮ್ಮನ್ನು ಹುಡುಕಿ ಈ ಭೂಮಿಗೆ ಬಂದನು. ನಾವು ಅನ್ಯರು, ಪರದೇಶದವರು, ಆತನಿಗೆ ವೈರಿಗಳಾಗಿದ್ದೆವು. ಆದ್ರೆ ಆತನು ನಮ್ಮನ್ನು ಹುಡುಕಿ ಬಂದನು. We did not have anything to boast on. We were strangers and foreigners, aliens to the commonwealth of Israel. But because of the Lord Jesus Christ, through him, we have this privilege of belonging to his family. ಇಸ್ರಾಯೇಲ್ ಹಕ್ಕಿನಲ್ಲಿ ಯಾವ ಒಂದು ಪಾಲು ಇಲ್ಲದವರು ನಾವು ಆಗಿದ್ದೆವು. ದೇವರಿಂದ ದೂರವಾಗಿ ಪರದೇಶದವರಾಗಿದ್ದೆವು. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಈ ರೀತಿಯಾಗಿ ಸೇರಿ ಬರುವ ಒಂದು ಅವಕಾಶ ನಮಗೆ ಇದೆ. He was our near redeemer. ಆತನು ನಮ್ಮನ್ನು ಬಿಡುಗಡೆ ಮಾಡುವ ಸಮೀಪ ಬಂಧುವಾಗಿದ್ದನು. He was willing to pay a price for us. ನಮಗಾಗಿ ಆ ಒಂದು ಬೆಲೆಯನ್ನು ಕೊಡುವುದಕ್ಕೆ ಆತನಿಗೆ ಮನಸ್ಸಿತ್ತು. This man, unnamed kinsman, thought by marrying this Ruth the Moabite, the stranger, one who was considered as a stranger or a Moabite, by marrying her I will mar my own inheritance. How could I do that? ಆದ್ರೆ ಈ ಒಬ್ಬ ಮತ್ತೊಬ್ಬ ಸಮೀಪ ಬಂಧುವು ಈ ಒಬ್ಬ ಮೋವಾಬ್ ಸ್ತ್ರೀ ರೂತಲನ್ನು ತೆಗೆದುಕೊಳ್ಳುವಾಗ ನನ್ನ ಒಂದು ಆಸ್ತಿಯನ್ನು ನಾನು ನಷ್ಟಪಡಿಸಿಕೊಳ್ಳುತ್ತೇನೆ, ನಾನು ಹೇಗೆ ಮಾಡಲಿ ಎಂಬ ಒಂದು ಮನಸ್ಸು ಆತನಿಗಿತ್ತು. He was only concerned about the property. ಈ ಒಬ್ಬ ವ್ಯಕ್ತಿಯು ತನ್ನ ಒಂದು ಆಸ್ತಿಯ ವಿಷಯವಾಗಿ ಮಾತ್ರ ಆತನಿಗೆ ಚಿಂತೆ ಇತ್ತು. But he did not wanted to align or did not want to connect his name with the strange woman Moabite. ಈ ಅನ್ಯಲಾದ ಮೋವಾಬ್ ಸ್ತ್ರೀಯೊಂದಿಗೆ ಗುರುತಿಸಿಕೊಳ್ಳುವುದಕ್ಕೆ ಈ ಒಬ್ಬ ಸಮೀಪ ಬಂಧುವಿಗೆ ಮನಸ್ಸಿರಲಿಲ್ಲ. My dear brothers and sisters, what was our condition? ನನ್ನ ಪ್ರಿಯ ಸಹೋದರ ಸಹೋದರಿ, ನಮ್ಮ ಒಂದು ಸ್ಥಿತಿ ಎಂತದಾಗಿತ್ತು? We were dead in sins and trespasses. ನಾವು ಪಾಪ ಅಪರಾಧಗಳ ದೆಸೆಯಿಂದ ನಾವು We ಸತ್ತವರಾಗಿದ್ದೇವೆ. were like dead dogs, thinking no one to look upon us. ಸತ್ತ ನಾಯಿಗಳ ಹಾಗೆ ನಮ್ಮನ್ನು ನೋಡುವವರು ಯಾರು
ಇರಲಿಲ್ಲ. But the greater Boaz, the one who came through the lineage of the Boaz and Ruth and King David, the greater Boaz, the Redeemer, he became near to us. He had the ability, and more importantly, he was willing to redeem strangers and sinners like us. ಬೋವಾಜನು, ರೂತ್ ಮತ್ತು ದಾವೀದನು ಈ ಒಂದು ಸಂತತಿಯವರಿಂದ ಬಂದ ಕರ್ತನಾದ ಯೇಸು ಕ್ರಿಸ್ತನು ಆತನು ಬಿಡುಗಡೆಯಾಗಿ ಆತನು ನಮ್ಮನ್ನು ಬಿಡುಗಡೆ ಮಾಡುವ ಶಕ್ತನಾಗಿದ್ದನು ಮತ್ತು ಆತನು ನಮ್ಮನ್ನು ಬಿಡುಗಡೆ ಮಾಡುವ ಒಂದು ಮನಸ್ಸು ಸಹ ಆತನಿಗೆ ಇತ್ತು. He was not only a redeemer for us, ಆತನು ನಮ್ಮನ್ನು ಬಿಡುಗಡೆ ಮಾಡಿದವನು ಮಾತ್ರವಲ್ಲದೆ he had the ability to redeem us. ನಮ್ಮನ್ನು ಬಿಡುಗಡೆ ಮಾಡುವ ಒಂದು ಶಕ್ತಿಯು ಸಹ ಆತನಿಗೆ ಇತ್ತು. Moreover, he was willing to offer himself for us, like Boaz was willing to redeem Ruth from her poverty. ಬೋವಾಜನು ಹೇಗೆ ರೂತಲನ್ನು ತನ್ನ ಬಡತನದಿಂದ ಬಿಡುಗಡೆ ಮಾಡುವ ಮನಸ್ಸಿದ್ದು, ಅದೇ ರೀತಿಯಾಗಿ ಕರ್ತನು ಸಹ ನಮ್ಮನ್ನು ಬಿಡುಗಡೆ ಮಾಡುವ ಒಂದು ಮನಸ್ಸು ಆತನಿಗಿತ್ತು. And verse 7, let's read. 7ನೇ ವಾಕ್ಯವನ್ನು ಸಹ ಓದಿಕೊಳ್ಳೋಣ. ಯಾವುದಾದರೊಂದು ವಸ್ತುವನ್ನು ತೆಗೆದುಕೊಳ್ಳುವಾಗಲೂ ಕೊಡುವಾಗಲೂ ಮಾತನ್ನು ದೃಢಪಡಿಸುವುದಕ್ಕೋಸ್ಕರ ಇಸ್ರಾಯೇಲರಲ್ಲಿ ಪೂರ್ವಕಾಲದಿಂದ ಪದ್ಧತಿ ಯಾವುದೆಂದರೆ, ಕೊಡುವವನು ತೆಗೆದುಕೊಳ್ಳುವವನಿಗೆ ತನ್ನ ಕೆರವನ್ನು ಕೊಡುವನು, ಇದರಿಂದ ಮಾತು ದೃಢವಾಯಿತೆಂದು ಇಸ್ರಾಯೇಲರು ತಿಳಿದುಕೊಳ್ಳುವರು. 8ನೇ ವಚನ, ಹಾಗೆಯೇ ಆ ಸಮೀಪ ಬಂಧುವು ಬೋವಾಜನಿಗೆ ನೀನೇ ತೆಗೆದುಕೋ ಎಂದು ಹೇಳಿ ತನ್ನ ಕೆರವನ್ನು ತೆಗೆದುಕೊಟ್ಟನು. If a man is renouncing or giving back his property, it is a symbol in those days to pluck his shoes and drew off his shoes and give it away. ಏನಾದರೂ ಒಂದು ಆಸ್ತಿಯನ್ನು ಕೊಂಡುಕೊಳ್ಳುವಾಗ ಅಥವಾ ಕೊಡುವಾಗ ಆ ಒಂದು ಮಾತನ್ನು ದೃಢಪಡಿಸುವುದಕ್ಕೋಸ್ಕರ ಆ ದಿನಗಳಲ್ಲಿ ತಮ್ಮ ಒಂದು ಕೆರವನ್ನು ತೆಗೆದು ಅವರು ಕೊಡುತ್ತಾರೆ. It was a process of attesting publicly by taking off a sandal that I am renouncing my rights towards this property. ಬಹಿರಂಗವಾಗಿ ಆ ಒಂದು ಮಾತನ್ನು ದೃಢಪಡಿಸುವುದಕ್ಕಾಗಿ ಮತ್ತು ಆ ಒಂದು ಆಸ್ತಿ ನನ್ನದಲ್ಲ ಎಂಬುದಾಗಿ ತಿಳಿಸುವುದಕ್ಕಾಗಿ ತಮ್ಮ ಒಂದು ಕೆರವನ್ನು ತೆಗೆದು ಅವರು ಕೊಡುವವರಾಗಿರ್ತಾರೆ. It is done before all the people so that they know this man has drew off his shoe, taken off his sandals as a symbol to show that he has taken this or renounced his property and he has no more say in that. ಈ ಒಂದು ಆಸ್ತಿಯನ್ನು ನಾನು ತೆಗೆದುಕೊಂಡಿದ್ದೇನೆ ಅಥವಾ ಈ ಒಂದು ಆಸ್ತಿಯನ್ನು ನಾನು ಕೊಟ್ಟಿದ್ದೇನೆ ಎಂಬುದಾಗಿ ಬಹಿರಂಗವಾಗಿ ಆ ಮಾತನ್ನು ದೃಢಪಡಿಸುವುದಕ್ಕಾಗಿ ಆ ಜನರ ಮುಂದೆ ತಮ್ಮ ಒಂದು ಕೆರವನ್ನು ತೆಗೆದು ಅವರು ಕೊಡುತ್ತಾರೆ. This act symbolizes the walk and the talk. The sandal shows the walk of life. ಈ ಒಂದು ಕೆರ ಅದು ನಮ್ಮ ಒಂದು ನಡೆ ನುಡಿ, ನಮ್ಮ ಒಂದು ಜೀವನದ ಒಂದು ನಡೆಯನ್ನು ಅದು ತೋರಿಸುವಂತದ್ದಾಗಿದೆ. Because that person who is doing this should not go back on his words. That shows what he has spoken also matches with what he is walks. ಆತನು ಹೇಳಿದ ಮಾತಿಗೆ ಆತನು ಹಿಂತಿರುಗಿ ಹೋಗಬಾರದು. ಆತನು ಹೇಳಿದ ಸಂಗತಿಯನ್ನೇ ಆತನು ಮಾಡಬೇಕೆಂಬುದಕ್ಕೆ ಈ ಒಂದು ಕಾರ್ಯವು ಅದೊಂದು ಸೂಚನೆ ಆಗಿರುತ್ತದೆ. So in verse 9, Boaz is taking up the full responsibility of a kinsman. ಇಲ್ಲಿ 9ನೇ ವಚನದಲ್ಲಿ ಬೋವಾಜನು ಆ ಒಂದು ಸಮೀಪ ಬಂಧುವ ಆ ಒಂದು ಜವಾಬ್ದಾರಿಯನ್ನು, ಸಂಪೂರ್ಣ ಜವಾಬ್ದಾರಿಯನ್ನು ಆತನು ತೆಗೆದುಕೊಳ್ಳುತ್ತಾನೆ. He is saying, you are this witnesses this day to the elders and all the people. ಆ ಒಂದು ಎಲ್ಲಾ ಜನರಿಗೂ ಮತ್ತು ಹಿರಿಯರಿಗೂ ಆತನು ಹೇಳುವುದೇನೆಂದ್ರೆ, ನೀವೇ ಈ ದಿನ ಸಾಕ್ಷಿಗಳಾಗಿದ್ದೀರಿ ಎಂಬುದಾಗಿ. I have bought all that was Elimelech's. ನಾನು ಎಲಿಮೆಲೆಕ್ ಅವರಿಗೆ ಸೇರಿದ ಎಲ್ಲಾ ಸಂಗತಿಯನ್ನು ತೆಗೆದುಕೊಂಡಿದ್ದೇನೆ. I have fulfilled my responsibility as a kinsman. ಸಮೀಪ ಬಂಧುವಾಗಿ ನಾನು ನನ್ನ ಜವಾಬ್ದಾರಿಯನ್ನು ನೆರವೇರಿಸಿದ್ದೇನೆ. I have not only bought the property of Elimelech. ಎಲಿಮೆಲೆಕನ ಒಂದು ಆಸ್ತಿಯನ್ನು ನಾನು ತೆಗೆದುಕೊಂಡದ್ದು ಮಾತ್ರವಲ್ಲದೆ, in verse 10 he is saying, moreover Ruth the Moabite, the wife of Mahlon, I have purchased to be my wife. 10ನೇ ವಚನದಲ್ಲಿ ಮೋವಾಬಳಿಯು ಅವನ ಹೆಂಡತಿಯು ಆದ ರೂತಲನ್ನು ಹೆಂಡತಿಯನ್ನಾಗಿ ತೆಗೆದುಕೊಂಡಿದ್ದೇನೆ. And he is saying to rise up the name of the dead upon his inheritance, that the name of the dead be not cut off from among his brethren. ಹೊಲದ ಖಾತೆಯು ಸತ್ತುಹೋದ ಮಹಲೋನನ ಹೆಸರಿನಲ್ಲೇ ನಿಂತು ಅವನ ಬಂಧುಗಳಲ್ಲಿಯೂ ಊರಲ್ಲಿಯೂ ಅವನ ಸಂತಾನವು ಉಳಿಯುವಂತೆ ಮೋವಾಬಲನ ಮೋವಾಬಲು ಅವನ ಹೆಂಡತಿಯು ಆದ ರೂತಲನ್ನು ಹೆಂಡತಿಯನ್ನಾಗಿ ತೆಗೆದುಕೊಂಡಿದ್ದೇನೆ. He has protected the property. ಅವನು ಆ ಒಂದು ಆಸ್ತಿಯನ್ನು ಸಂರಕ್ಷಿಸಿದನು. From being sold out
outside the family. ಆ ಒಂದು ಕುಟುಂಬದಿಂದ ಹೊರಗೆ ಮಾರಿ ಹೋಗದಂತೆ ಆತನು ಸಂರಕ್ಷಿಸಿದನು. He has protected the persons belonging to the family. ಆ ಕುಟುಂಬದಲ್ಲಿ ಸೇರಿದವರನ್ನು ಸಹ ಆತನು ಸಂರಕ್ಷಿಸಿದನು. He has protected the posterity from being cut off from the nation of Israel. ಆ ಇಸ್ರಾಯೇಲರಲ್ಲಿ ಅವನ ಒಂದು ಸಂತತಿ ನಾಶವಾಗದೆ ಆ ಒಂದು ಸಂತತಿ ಉಳಿಯುವಂತೆಯೂ ಸಹ ಆತನು ಕಾಪಾಡಿದನು. He did not feel ashamed to be called Ruth as his Moabite to be his wife. ಮೋವಾಬ್ಯಳ ಸ್ತ್ರೀಯಾದ ರೂತಲು ತನ್ನ ಹೆಂಡತಿಯಾಗಿ ಕರೆಯುವುದಕ್ಕೆ ಆತನು ನಾಚಿಕೆ ಪಡಲಿಲ್ಲ. My dear brothers and sisters, by what name we were called before we came to Christ? ನಾವು ಕ್ರಿಸ್ತನ ಬಳಿಗೆ ಬರುವುದಕ್ಕೆ ಮುಂಚಿತವಾಗಿ ನಮಗೆ ಇದ್ದ ಹೆಸರೇನು? We were sinners and aliens, and we were foreigners, and we were in no way had any right to come to him, but he purchased us by the precious blood of his son, the Lord Jesus Christ. He sent his son, and he died for us on the cross of Calvary, because of which we are his bride of Christ. ತಂದೆಯಾದ ದೇವರು ತನ್ನ ಮಗನ ಮೂಲಕ ಆತನ ಪರಿಶುದ್ಧವಾದ ರಕ್ತದ ಮೂಲಕ ನಮ್ಮನ್ನು ಆತನು ಬಿಡುಗಡೆ ಮಾಡಿದನು. ಹಿಂದೆ ನಾವು ಯಾವ ಹಕ್ಕಿಲ್ಲದವರಾಗಿದ್ದೆವು, ಪಾಪಿಗಳಾಗಿದ್ದೆವು ಮತ್ತು ಅನ್ಯರು ಆಗಿದ್ದೆವು. ಆದರೆ ದೇವರು ತನ್ನ ಮಗನ ಮೂಲಕ ನಮ್ಮನ್ನು ಕೊಂಡುಕೊಂಡನು. What a beautiful Ruth was a virtuous, loyal and young woman. ರೂತಲು ಆಕೆ ಗುಣದಲ್ಲಿ ಒಳ್ಳೆ ಗುಣವುಳ್ಳವಳಾಗಿದ್ದಳು ಮತ್ತು ಆಕೆ ತಗ್ಗಿದವಳು ಅಥವಾ ಅಧೀನಲಾದ ಒಬ್ಬ ಸ್ತ್ರೀ ಆಗಿದ್ದಳು. Even before coming to Boaz, she was a loyal and kind woman to her mother-in-law. ಬೋವಾಜನ ಬಳಿಗೆ ಬರುವುದಕ್ಕೆ ಮುಂಚಿತವಾಗಿಯೂ ತನ್ನ ಅತ್ತಿಗೆಯೊಂದಿಗೂ ಸಹ ಆಕೆ ವಿಧೇಯಳಾಗಿ ಅಧೀನಳಾಗಿದ್ದಳು. Throughout this book we don't read anything that is bad about Ruth. ರೂತಳ ವಿಷಯವಾಗಿ ಯಾವ ಒಂದು ತಪ್ಪಾದ ವಿಷಯವನ್ನು ಈ ಒಂದು ಪುಸ್ತಕದಲ್ಲಿ ನಾವು ಓದುವುದಿಲ್ಲ. But we should not forget that she still needed a redeemer. ಆದರೂ ಸಹ ಆಕೆಯನ್ನು ಬಿಡುಗಡೆ ಮಾಡುವುದಕ್ಕೆ ಒಬ್ಬ ಸಮೀಪ ಬಂಧು ಅಥವಾ ಬಿಡುಗಡೆ ಮಾಡುವವನು ಒಬ್ಬ ಅಗತ್ಯವಿತ್ತು. What does this teach us? ಇದರಿಂದ ನಾವು ಕಲಿಯುವ ಪಾಠವೇನು? Not the things that the world teaches. ಲೋಕ ಕಲಿಸಿಕೊಡುವ ಒಂದು ಪಾಠವಲ್ಲ. In this world there are good people, upright people, honest people than us, but that doesn't fulfill the criteria. Anyone needs a redeemer. Anyone who is not born again cannot belong to the family of God. ಈ ಲೋಕದಲ್ಲಿ ಅನೇಕ ಒಳ್ಳೆ ವ್ಯಕ್ತಿಗಳು, ಯಥಾರ್ಥರು, ಪ್ರಾಮಾಣಿಕರು, ಈ ರೀತಿಯಾದ ಜನರು ಇದ್ದಾರೆ. ಆದರೂ ಸಹ ಒಬ್ಬ ಬಿಡುಗಡೆ ಮಾಡುವವನ ಅಗತ್ಯತೆ ಎಲ್ಲರಿಗೂ ಇದೆ. By being kind or loyal or truthful or honest does not take us to heaven, but only putting the trust and accepting the Lord Jesus Christ as our Lord and Savior and the one who has redeemed us, putting trust in him. Unless we have a redeemer, we cannot be called into his family. ನಾವು ಪ್ರಾಮಾಣಿಕರು, ಯಥಾರ್ಥರು, ಒಳ್ಳೆ ವ್ಯಕ್ತಿಗಳಾಗಿರಬಹುದು, ಆದ್ರೆ ಇವು ಯಾವ ನಮ್ಮನ್ನು ಪರಲೋಕಕ್ಕೆ ನಮ್ಮನ್ನು ಸೇರಿಸುವುದಿಲ್ಲ. ಆದರೆ ನಮ್ಮನ್ನು ಬಿಡುಗಡೆ ಮಾಡುವವನು ಸಮೀಪ ಬಂದು ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರ ಮೂಲಕ ನಾವು ರಕ್ಷಣೆ ಹೊಂದುವವರಾಗಿರ್ತೇವೆ. Ruth is a good woman, virtuous woman, loyal woman, but she still needed a redeemer. ರೂತಲು ಒಳ್ಳೆ ಒಬ್ಬ ವ್ಯಕ್ತಿ ಆಗಿದ್ದಳು, ಒಳ್ಳೆ ಸ್ತ್ರೀ ಆಗಿದ್ದಳು. ಆದ್ರೂ ಸಹ ಆಕೆಯನ್ನು ಬಿಡುಗಡೆ ಮಾಡುವುದಕ್ಕೆ ಒಬ್ಬ ವ್ಯಕ್ತಿಯ ಒಂದು ಅಗತ್ಯವಿತ್ತು. There could be people, you might say, better than believers. They are all honest than us, or better, honest or truthful or more kind than us, but that doesn't fulfill us today. But the only thing that could call us his children is to put our trust on him, and we need a redeemer for our souls to be saved. ವಿಶ್ವಾಸಿಗಳಿಗಿಂತ ಈ ಲೋಕದಲ್ಲಿ ಅನೇಕರು ಅವರು ಪ್ರಾಮಾಣಿಕರು, ಒಳ್ಳೆ ವ್ಯಕ್ತಿಗಳಾಗಿದ್ದಾರೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಮಾತ್ರ ನಮ್ಮ ಒಂದು ಆತ್ಮಕ್ಕೆ ಅದು ರಕ್ಷಣೆ ಉಂಟಾಗುತ್ತದೆ. But this unnamed kinsman, thinking that by not buying or not redeeming Ruth or his family, he thought he has protected his name. ಆತನು ಆ ಒಂದು ಎಲಿಮೆಲೆಕನ ಒಂದು ಆಸ್ತಿಯನ್ನು ತೆಗೆದುಕೊಳ್ಳದೆ ಮತ್ತು ರೂತಳನ್ನು ಮದುವೆ ಮಾಡಿಕೊಳ್ಳದೆ ತನ್ನ ಒಂದು ಆಸ್ತಿಯನ್ನು ಸಂರಕ್ಷಿಸಿದ್ದಾನೆ ಎಂಬುದಾಗಿ ಆತನು ನೆನೆಸಿದನು. He thought that by refusing or foregoing or saying no to this transaction, he has protected his name. ಆತನು ಈ ಒಂದು ವ್ಯವಹಾರದಲ್ಲಿ ತಿರಸ್ಕರಿಸಿದಾಗ ತನ್ನ ಹೆಸರು ಅದು ಉಳಿಯುವ ಹಾಗೆ
ಅದನ್ನು ಉಳಿಯುವುದು ಎಂಬುದಾಗಿ ಆತನು ನೆನೆಸಿದನು. Even if Ruth was a daughter of Israel, at least he could have married her. ರೂತಲು ಆಕೆ ಇಸ್ರಾಯೇಲ್ ದೇಶಕ್ಕೆ ಸಂಬಂಧಪಟ್ಟಿದ್ದವಳಾಗಿದ್ದರೆ ಆಗ ಅವನು ಮದುವೆ ಮಾಡಿಕೊಂಡಿರಬಹುದು. But since she was a Moabite, a stranger woman, he said no. ಆದ್ರೆ ಆಕೆ ಒಬ್ಬ ಮೋವಾಬಿಯ ಒಂದು ಸ್ತ್ರೀ ಆಗಿದ್ದ ಒಂದು ಕಾರಣದಿಂದ ಆತನು ಮದುವೆ ಮಾಡುವುದಿಲ್ಲ ಎಂಬುದಾಗಿ ಹೇಳಿದನು. His answer was clear in verse 6, I cannot redeem it. 6ನೇ ವಚನದಲ್ಲಿ ನಾನು ನನ್ನಿಂದ ಆಗದು ಅಂದನು. But this unnamed kinsman thought is what happened. By not redeeming it, he thought he is preserving his inheritance. ಈ ಒಂದು ಬಿಡುಗಡೆ ಮಾಡದೆ ತನ್ನ ಒಂದು ಆಸ್ತಿಯನ್ನು ಅಥವಾ ತನ್ನ ಒಂದು ಸಂತತಿಯನ್ನು ಆತನು ಸಂರಕ್ಷಿಸುತ್ತಾನೆಂಬುದಾಗಿ ಒಬ್ಬ ವ್ಯಕ್ತಿ ಆತನು ನೆನೆಸಿದನು. But actually the contrary happened. ಆದ್ರೆ ನಿಜವಾಗಿ ಅಲ್ಲಿ ತದ್ವಿರುದ್ಧವಾದ ಒಂದು ಸಂಗತಿ ನಡೆಯಿತು. Forever his name is not written. He is lost in history, forgotten. His name is not mentioned. He's just named as a kinsman. But Boaz, by redeeming and buying back this property and the persons, his name is recorded in the history and in this book. ಚರಿತ್ರೆಯಲ್ಲಿ ಮತ್ತು ಈ ಒಂದು ಪುಸ್ತಕದಲ್ಲಿ ಬೋವಾಜನು ಆತನು ಈ ಒಂದು ಕುಟುಂಬನು ಬಿಡುಗಡೆ ಮಾಡಿದ ಒಂದು ಕಾರಣದಿಂದ ಆತನ ಒಂದು ಹೆಸರು ಇಲ್ಲಿ ತಿಳಿಸಲ್ಪಟ್ಟಿದೆ. ಆದ್ರೆ ಮತ್ತೊಬ್ಬ ಸಮೀಪ ಬಂಧುವು ಆತನು ಈ ಒಂದು ಕಾರ್ಯವನ್ನು ನಿರಾಕರಿಸಿದ್ರಿಂದ ಅವನ ಹೆಸರು ಈ ಒಂದು ಪುಸ್ತಕದಲ್ಲಿಯೂ ಮತ್ತು ಈ ಚರಿತ್ರೆಯಲ್ಲಿಯೂ ಇಲ್ಲದಂತಾಯಿತು. He did not think of his own good or what will happen to my name, but rather by purchasing this woman, a stranger, a Moabite, his name is recorded in this word. But this name, unnamed kinsman, forever is forgotten and no more. He doesn't even know his name. ಈ ಮತ್ತೊಬ್ಬ ಒಂದು ಸಮೀಪ ಬಂಧುವು ಆತನು ತನ್ನ ಒಂದು ಆಸ್ತಿಯನ್ನು ತನ್ನ ಒಂದು ಹೆಸರನ್ನು ಉಳಿಸಿಕೊಳ್ಳುವುದಕ್ಕಾಗಿ ಈ ಒಂದು ವ್ಯವಹಾರವನ್ನು ನಿರಾಕರಿಸಿದನು. ಆದ್ರೆ ಆತನ ಹೆಸರು ನಾವು ಎಲ್ಲಿ ನೋಡೋದಿಲ್ಲ. ಆದ್ರೆ ಬೋವಾಜನು ಈ ಒಂದು ಎಲ್ಲ ಒಂದು ಬಿಡುಗಡೆ ಒಂದು ಮಾಡಿದ ಒಂದು ಕಾರಣದಿಂದ ಆತನು ತನ್ನ ವಿಷಯವಾಗಿ ಆತನು ಚಿಂತೆ ಮಾಡದೆ ಬಿಡುಗಡೆ ಮಾಡೋ ಒಂದು ಕಾರಣದಿಂದ ಅವನ ಹೆಸರನ್ನು ಆತನು ಇಲ್ಲಿ ಉಳಿಸಿಕೊಳ್ಳುವುದನ್ನು ನೋಡುತ್ತೇವೆ. He had the ability, he was close relative, but the only thing he did not willing to redeem them. ಈ ಮತ್ತೊಬ್ಬ ಸಮೀಪ ಬಂದು ಆತನಿಗೆ ಬಿಡುಗಡೆ ಮಾಡುವ ಒಂದು ಶಕ್ತಿಯು ಮತ್ತು ಆ ಒಂದು ಸಾಮರ್ಥ್ಯವೂ ಇತ್ತು. ಆದ್ರೆ ಆತನಿಗೆ ಆ ಒಂದು ಮನಸ್ಸಿರಲಿಲ್ಲ. And later we see in Levanton all the people how they are witnessing and saying and blessing them, how that family, I don't want to go into verse 11 and 12, but they are saying that their house be built as the house of Rachel and like Leah, and that thou be famous in Bethlehem. 11ನೇ ವಚನದಲ್ಲಿ ಅವರು ಜನರೆಲ್ಲರೂ ಹೌದು ನಾವು ಸಾಕ್ಷಿಗಳು ಎಂಬುದಾಗಿ ಹೇಳಿದ್ರು. ನಂತರ ಯೆಹೋವನು ಇಸ್ರಾಯೇಲನ ಮನೆಯನ್ನು ಕಟ್ಟಿದ ರಾಹೇಲ್ ಲೇಹ ಎಂಬ ಸ್ತ್ರೀಯರನ್ನು ಹೇಗೋ ಹಾಗೆ ನಿನ್ನ ಮನೆಗೆ ಬರುವ ಈ ಸ್ತ್ರೀಯನ್ನು ಅಭಿವೃದ್ಧಿಪಡಿಸಲಿ ಎಂಬುದಾಗಿ ಜನರು ಆಶೀರ್ವದಿಸಿದರು. And now let's read from verse 13. 13ನೇ ವಚನದಿಂದ ಮುಂದಕ್ಕೆ ಓದೋಣ. ಬೋವಾಜನು ರೂತಲನ್ನು ಹೆಂಡತಿಯನ್ನಾಗಿ ಪರಿಗ್ರಹಿಸಿ ಕೂಡಲು ಆಕೆ ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ಮಗನನ್ನು ಹೆತ್ತಲು. ಆಗ ಹೆಂಗಸರು ನವೋಮಿಗೆ, ಈ ಹೊತ್ತು ನಿನಗೆ ಬಾಧ್ಯಸ್ಥನನ್ನು ದಯಪಾಲಿಸಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಈ ಮಗನು ಇಸ್ರಾಯೇಲರಲ್ಲಿ ಹೆಸರು ಹೊಂದಲಿ. ಇವನು ನಿನ್ನನ್ನು ಉಜ್ಜೀವಿಸ ಮಾಡುವವನು, ವೃದ್ಧಾಪ್ಯದಲ್ಲಿ ನಿನಗೆ ಸಂರಕ್ಷಣಾಗಿರುವವನು. ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾ 7 ಮಂದಿ ಮಕ್ಕಳಿಗಿಂತ ನಿನಗೆ ಉತ್ತಮಲಾಗಿರುವ ನಿನ್ನ ಸೊಸೆಯು ಇವನನ್ನು ಹೆತ್ತಲಲ್ಲ ಎಂದು ಹೇಳಿದರು. ನವೋಮಿಯೇ ಆ ಮಗುವನ್ನು ಉಡಿಲಲ್ಲಿಟ್ಟುಕೊಂಡು ಸಾಕುತ್ತಿದ್ದಳು. ನೆರೆಹೊರೆಯ ಹೆಂಗಸರು ನವೋಮಿಗೆ ಒಬ್ಬ ಮಗನು ಹುಟ್ಟಿದಾನೆಂದು ಹೇಳಿ ಅವನಿಗೆ ಒಬೈದನೆಂದು ಹೆಸರಿಟ್ಟರು. ಇವನೇ ಇಷಾಯನಿಗೆ ತಂದೆಯು ದಾವೀದನಿಗೆ ಅಜ್ಜನೂ ಆದನು. Now Boaz took Ruth as his wife. ಬೋವಾಜನು ರೂತಲನ್ನು ಹೆಂಡತಿಯನ್ನಾಗಿ ಅಂಗೀಕರಿಸಿಕೊಂಡನು. And she is now giving birth to a son. ಆಕೆ ಗರ್ಭಿಣಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡುತ್ತಾಳೆ. If you compare this chapter 4 verse 13 to 17, 5 verses, ಈ ಒಂದು 4ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನವನ್ನು ನಾವು ಅದನ್ನು ಹೋಲಿಸಿ ನಾವು ನೋಡುವಾಗ, if you compare it with chapter 1 verse 1 to 5, 1ನೇ ಅಧ್ಯಾಯ ಮೊದಲು 5 ವಚನಕ್ಕೆ ನಾವು ಹೋಲಿಸಿ ನೋಡುವುದಾದ್ರೆ, both these 5 verses something is similar, or we can draw a comparison.
ಈ ಒಂದು ವಾಕ್ಯಗಳಲ್ಲಿ ಒಂದೇ ಒಂದು ಸಮಾನವಾಗಿರುವ ಕೆಲವು ಅಂಶಗಳನ್ನು ನಾವು ಗಮನಿಸ್ತೇವೆ. In the Hebrew language, chapter 1, verse 1 to 5, and chapter 4, 13 to 17 have the same number of words. ಹಿಬ್ರಿಯ ಒಂದು ಭಾಷೆಯಲ್ಲಿ ಮೊದಲನೇ ಅಧ್ಯಾಯ ಮೊದಲ 5 ವಚನಗಳು ಮತ್ತು 4ನೇ ಅಧ್ಯಾಯ 13ನಿಂದ 17ನೇ ವಚನಗಳಲ್ಲಿ Same ಅದೇ number of words. ಸಂಖ್ಯೆದ ಒಂದು ಪದಗಳಿದ್ದವು. And also chapter 1, verse 1 to 5 shows both 1 to 5 and 13 to 17 or 4 focuses on Naomi. 1ನೇ ಅಧ್ಯಾಯ 1ರಿಂದ 5ನೇ ವಚನದಲ್ಲಿಯೂ ಮತ್ತು 4ನೇ ಅಧ್ಯಾಯ 13ರಿಂದ 17ನೇ ವಚನದಲ್ಲಿ ಇವೆರಡು ವಾಕ್ಯ ಭಾಗಗಳು ನವೋಮಿಯ ವಿಷಯವಾಗಿ ಒಂದು ಆಕೆಯ ವಿಷಯವಾಗಿ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ. First 5 verses of chapter 1 talks about Naomi's emptiness. Everything is emptied. 1ನೇ ಅಧ್ಯಾಯ 1ರಿಂದ 5ನೇ ವಚನದಲ್ಲಿ ನವೋಮಿ ಆಕೆ ಒಂದು ಬರಿದಾಗಿ ಅಥವಾ ಏನು ಇಲ್ಲದ ಒಂದು ಸ್ಥಿತಿಯನ್ನು ಅದು ತೋರಿಸುತ್ತದೆ. But chapter 4 verse 13 to 17 portrays Naomi's fullness. ಆದರೆ 4ನೇ ಅಧ್ಯಾಯ 13ರಿಂದ 17ನೇ ವಚನದಲ್ಲಿ ನವೋಮಿ ಆಕೆ ಒಂದು ತುಂಬಿದ ಒಂದು ಸ್ಥಿತಿಯಲ್ಲಿ ಅಥವಾ ಆಕೆ ಎಲ್ಲವೂ ಇರುವ ಒಂದು ಸ್ಥಿತಿಯನ್ನು ನಾವು ನೋಡುತ್ತೇವೆ. First 5 verses of chapter 7 of Naomi's lost state, but these 5 verses Naomi's restored state. ಮೊದಲನೇ ಅಧ್ಯಾಯ 5 ವಚನಗಳಲ್ಲಿ ಆಕೆ ಕಳೆದು ಹೋದ ಒಂದು ಸ್ಥಿತಿಯನ್ನು ನಾವು ನೋಡುತ್ತೇವೆ. 4ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನದಲ್ಲಿ ಆಕೆ ಪುನರ್ಸ್ಥಾಪಿಸಿದ ಒಂದು ಸ್ಥಿತಿಯನ್ನು ನೋಡುತ್ತೇವೆ. There we saw chapter 1, last part of chapter 1 saws Naomi's discouragement. 1ನೇ ಅಧ್ಯಾಯ ಕೊನೆಯ ವಾಕ್ಯದಲ್ಲಿ ನವೋಮಿ ನಿರಾಶೆಯಾದ ಒಂದು ಸ್ಥಿತಿಯಲ್ಲಿ ಆಕೆ ಇದ್ದಳು. Verse 20 and 21 she's saying that Lord has dealt bitterly with me. 21 ಮತ್ತು 22ನೇ ವಚನದಲ್ಲಿ ದೇವರು ನನ್ನೊಂದಿಗೆ ಒಂದು ಕೈಯಾಗಿ ವರ್ತಿಸಿಕೊಂಡನು ಎಂಬುದಾಗಿ ನೋಡುತ್ತೇವೆ. Don't call me Naomi, call me Mara. ಭಾಗ್ಯವಂತಲಾಗಿ ಅಥವಾ ನನ್ನನ್ನು ನವೋಮಿ ಎಂಬುದಾಗಿ ಕರೆಯಬೇಡ, ಆದರೆ ಮಾರ ಎಂಬುದಾಗಿ ಕರೆ. She herself is saying, I went out full, but now I have come back to my hometown empty. ಭಾಗ್ಯವಂತಲಾಗಿ ಹೋದೆನು, ಆದ್ರೆ ಈಗ ನಾನು ಗತಿಹೀನಲಾಗಿ ನಾನು ಬಂದಿದ್ದೇನೆ. But now it is not from her mouth, but the witnesses and the women of that land is praising and giving a witness about Naomi, how God has restored back her fullness. ಆದ್ರೆ 4ನೇ ಅಧ್ಯಾಯಕ್ಕೆ ಬರುವಾಗ ನವೋಮಿ ಅಲ್ಲ, ಆದ್ರೆ ಆ ಜನರು ಸಾಕ್ಷೀಕರಿಸಿ ನವೋಮಿಯನ್ನು ಹೇಗೆ ದೇವರು ಮೇಲಕ್ಕೆ ತಂದಿದ್ದಾನೆ ಎಂಬುದಾಗಿ ಆಕೆಯ ವಿಷಯವಾಗಿ ಜನರು ಹೇಳುವ ಮಾತುಗಳನ್ನು ನೋಡುತ್ತೇವೆ. The women of the land is praising the Lord first. Blessed be the Lord, because he has done this, not by, even though God used Boaz and Ruth, but above all it's God's predetermined knowledge or God's divine knowledge, or in his eternal plan God used Boaz and Ruth to restore Naomi's empties to fullness. ನವೋಮಿ ಆಕೆಯ ಒಂದು ಸ್ಥಿತಿಯನ್ನು ಪುನಃಸ್ಥಾಪಿಸುವುದಕ್ಕಾಗಿ ದೇವರು ಬೋವಾಜನನ್ನು ರೂತಲನ್ನು ಉಪಯೋಗಿಸಿಕೊಂಡರೂ ಸಹ ಅದರ ಹಿಂದೆ ದೇವರು ತಾನೇ ಈ ಎಲ್ಲ ಒಂದು ಸಂಗತಿಯನ್ನು ಯೋಜನೆ ಮಾಡಿ ಇಟ್ಟಿದನು ಎಂಬುದಾಗಿ ನಾವು ನೋಡುತ್ತೇವೆ. My dear brothers and sisters, when God restores us, when God blesses us, he always restores back not what only we have lost, but also above and more than what we could ever think of. ದೇವರು ಪುನಃಸ್ಥಾಪಿಸುವಾಗ ಅಥವಾ ದೇವರು ನಮ್ಮನ್ನು ಆಶೀರ್ವದಿಸುವಾಗ ನಾವು ನಷ್ಟಪಡಿಸಿಕೊಂಡದ್ದು ಮಾತ್ರವಲ್ಲದೆ ಅದಕ್ಕಿಂತ ಹೆಚ್ಚಾಗಿ ಆತನು ಕೊಡಲು ಆತನು ಶಕ್ತನಾಗಿರುತ್ತಾನೆ. The only reason being Ruth was loyal and followed Naomi. More than Naomi, she followed the God of Naomi. ಇದರ ಹಿಂದೆ ನಾವು ನೋಡುವಾಗ ರೂತಲು ಆತ ನವೋಮಿಗೆ ಅಧೀನಲಾಗಿದ್ದಳು, ಅದಕ್ಕಿಂತ ಹೆಚ್ಚಾಗಿ ನವೋಮಿಯ ಒಂದು ದೇವರನ್ನು ಹಿಂಬಾಲಿಸಿ ಆಕೆ ವಿಧೇಯಲಾಗಿದ್ದಳು ಎಂಬುದಾಗಿ ನೋಡುತ್ತೇವೆ. What happened to Orpha after chapter 1? We don't even read about her, know about her. ಓಪ್ರಾಳ ವಿಷಯವಾಗಿ ನಾವು ನೋಡುವಾಗ 1ನೇ ಅಧ್ಯಾಯ ನಂತರ ಆಕೆ ಹೆಸರನ್ನು ನಾವೆಲ್ಲಿ ನೋಡುವುದಿಲ್ಲ. Because she was not ready to sacrifice. ಕಾರಣ ಆಕೆ ತ್ಯಾಗ ಮಾಡುವುದಕ್ಕೆ ಆಕೆಗೆ ಮನಸ್ಸಿರಲಿಲ್ಲ. This unnamed kinsman, his name is not only known, but he is never known, forgotten forever. ಈ ಮತ್ತೊಬ್ಬ ಸಮೀಪ ಬಂಧು ಆತನ ಹೆಸರು ಇಲ್ಲಿ ಕೊಡಲ್ಪಟ್ಟಿಲ್ಲ ಮತ್ತು ಮುಂದೆಯೂ ಅವನನ್ನು ಮರೆತು ಹೋದ ಒಂದು ಸ್ಥಿತಿಯನ್ನು ನಾವು ನೋಡುತ್ತೇವೆ. The beauty is in verse 13. 13ನೇ ವಚನದಲ್ಲಿ ಆ ಒಂದು ಸೌಂದರ್ಯತೆಯನ್ನು ನೋಡುತ್ತೇವೆ. Till chapter 4 of verse 10,
Whenever Ruth is mentioned, Ruth the Moabite had the land, the stranger, the country of origin was linked to her name. 4ನೇ ಅಧ್ಯಾಯ 1-10ನೇ ವಚನದಲ್ಲಿ ರೂತಳ ಹೆಸರು ಎಲ್ಲಿ ತಿಳಿಸಲ್ಪಟ್ಟಿದೆಯೋ ಆಕೆಯೊಂದಿಗೆ ಒಂದು ಮೋವಾಬ್ ದೇಶದ ಒಂದು ಹೆಸರು ಸಹ ಅಲ್ಲಿ ಸೇರಿಸಿ ತಿಳಿಸಲ್ಪಟ್ಟಿತ್ತು. Because she was a stranger land, no say in Israel, cannot even be called among or cannot even be linked to the name of any family in Israel. ಇಸ್ರಾಯೇಲರಲ್ಲಿ ಇರುವ ಯಾವ ಒಂದು ಕುಟುಂಬಕ್ಕೂ ಸಹ ಆಕೆ ಗುರುತಿಸಲ್ಪಡದ ಒಂದು ಸ್ಥಿತಿಯನ್ನು ನಾವು ನೋಡುತ್ತೇವೆ. But when it comes to 13, now she belongs to Boaz. Now the Moabite name is no more there. It is now just Ruth because she belongs to Boaz, one who has redeemed her. 3ನೇ ವಚನದಲ್ಲಿ ಈಗ ಅವು ಮೋವಾಬ್ ಎಂಬ ಒಂದು ಹೆಸರನ್ನು ನೋಡುವುದಿಲ್ಲ. ಬೋವಾಜನು ರೂತಳನ್ನು ಮದುವೆ ಮಾಡಿಕೊಂಡ ಒಂದು ಕಾರಣದಿಂದ ಬೋವಾಜನ ಹೆಸರೊಂದಿಗೆ ನಾವು ನೋಡುತ್ತೇವೆ. Now she will be called the wife of Boaz, not anymore the Ruth the Moabite. ಮೋವಾಬಳ ಸ್ತ್ರೀಯಾದ ರೂತಲ್ ಎಂಬುದಾಗಿ ಈಗ ಕರೆಸಿಕೊಳ್ಳುವುದಿಲ್ಲ, ಆದ್ರೆ ಬೋವಾಜನ ಹೆಂಡತಿಯ ಎಂಬುದಾಗಿ Can we compare ourselves with Ruth and the Boaz? ರೂತ್ ಮತ್ತು ಬೋವಾಜೊಂದಿಗೆ ನಾವು ನಮ್ಮನ್ನೇ ಹೋಲಿಸಿ ನಾವು ನೋಡುವುದಾದ್ರೆ we did not have anything to boast about us. ನಮ್ಮ ವಿಷಯವಾಗಿ ಹೊಗಳಿಕೊಳ್ಳುವುದಕ್ಕೆ ಯಾವ ಒಂದು ಸಂಗತಿಯೂ ಇರಲಿಲ್ಲ. We did not have any say. We were strangers, as I said, aliens to the commonwealth of Israel. ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು ಮತ್ತು ನಾವು ಅನ್ಯರು ನಾವಾಗಿದ್ದೆವು. Once we were without Christ and we were away and far away from him. ಕ್ರಿಸ್ತನಿಲ್ಲದವರಾಗಿ ಮತ್ತು ಆತನಿಂದ ದೂರ ಹೋದವರು ನಾವಾಗಿದ್ದೆವು. We did not have any name, but today we have the greater name upon whom we can call the name of Christ. He be his bride, the bride of Christ. Can you imagine that? ನಮಗೆ ಯಾವ ಒಂದು ಹೆಸರು ಇರಲಿಲ್ಲ, ಆದರೆ ನಾವು ಈಗ ಕ್ರಿಸ್ತನ ಒಂದು ಮೊದಲಗಿತ್ತಿ ಎಂಬ ಒಂದು ಹೆಸರು ನಮಗೆ ಉಂಟು. What a promise, as the Lord said, if anyone leaves his father and mother for my sake and follow me, he will receive 100-fold. How true it is with Ruth as well. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದೇನೆಂದ್ರೆ, ನನ್ನ ನಿಮಿತ್ತ ನೀವು ತಂದೆ ಅಥವಾ ತಾಯಿಗಳನ್ನು ಬಿಟ್ಟು ಬರುವುದಾದ್ರೆ ನಿಮಗೆ 100ರಷ್ಟು ನಿಮಗೆ ದೊರೆಯುತ್ತದೆ ಎಂಬುದಾಗಿ ಆತನು ಹೇಳಿದನು. ರೂತಳ ವಿಷಯವಾಗಿಯೂ ಸಹ ಇದು ಎಷ್ಟು ಸತ್ಯವಾಗಿದೆ, ಈ ವಾಕ್ಯ ಎಷ್ಟು ಸತ್ಯವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. I did not have to sacrifice as Ruth did. ರೂತಳು ತ್ಯಾಗ ಮಾಡಿದ ಹಾಗೆ ನಾನು ತ್ಯಾಗ ಮಾಡುವ ಒಂದು ಅವಶ್ಯ ಇರಲಿಲ್ಲ. Many or almost many of us would have born in Christian homes, and we are all from born to Christian mothers or fathers. ನಮ್ಮಲ್ಲಿ ಅನೇಕರು ಕ್ರೈಸ್ತ ಕುಟುಂಬದಲ್ಲಿ ಕ್ರೈಸ್ತ ಒಂದು ತಂದೆ ತಾಯಿಗಳಿಗೆ ನಾವು ಹುಟ್ಟಿರಬಹುದು. But I want to encourage those who have left your family and father or mother for the name of Christ. God will definitely reward you. ಆದ್ರೆ ನಾನು ಪ್ರೋತ್ಸಾಹ ಮಾಡುವುದೇನೆಂದ್ರೆ, ನೀವು ಕ್ರಿಸ್ತನ ನಿಮಿತ್ತ ತಂದೆ ತಾಯಿಗಳನ್ನು ಬಿಟ್ಟು ಬರುವುದಾದ್ರೆ ಬಂದಿರುವುದಾದ್ರೆ ದೇವರು ನಿಮ್ಮನ್ನು ಹೆಚ್ಚು ಜನರನ್ನು ಅಥವಾ ಆಶೀರ್ವದಿಸುವವನಾಗಿರ್ತಾನೆ. Last week I know already, but I was able to hear the testimony of Sister Rupa when I was dropping her in my car from coming back from Kevin's marriage. ಕೆವಿನ್ ಅವರ ಮದುವೆ ಅಲ್ಲಿಂದ ಬಿಟ್ಟು ಸಹೋದರಿ ರೂಪದೊಂದಿಗೆ ಒಂದು ಕಾರ್ನಲ್ಲಿ ಹಿಂತಿರುಗಿ ಬರುವಾಗ ಅವರ ಒಂದು ಸಾಕ್ಷಿಯನ್ನು ಕೇಳುವ ನನಗೆ ಒಂದು ಅವಕಾಶ ಸಿಕ್ಕಿತು. It was so touching. She has many times shared, but she has left her family and her own father and mother. She said, my father still now doesn't talk to me, or she was mother. She has never gone back to her home, I believe, or she has taken that stand and come back. I want to encourage such people. As I said, God is definitely going to reward you, and that blessing is going to be on your children. ಮತ್ತು ತಮ್ಮ ಆಕೆಯ ಒಂದು ತಂದೆ ತಾಯಿ ಅವರಿಗೆ ದ್ವೇಷವಿತ್ತು ಮತ್ತು ಈಗಲೂ ಸಹ ಒಂದು ಅಂಗೀಕರಿಸುವ ಮನಸ್ಸು ಅವರಿಗೆ ಇರಲಿಲ್ಲ. ಆದ್ರೆ ನಿಮಗೆ ಪ್ರೋತ್ಸಾಹವನ್ನು ಮಾಡುವುದೇನೆಂದ್ರೆ, ನೀವು ತಂದೆ ತಾಯಿ ಕ್ರಿಸ್ತನ ನಿಮಿತ್ತ ನೀವು ಬಿಟ್ಟು ಬಂದಿದ್ದರಿಂದ ನೀವು ದೇವರು ಹೆಚ್ಚಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ ಎಂಬ ಒಂದು ಪ್ರೋತ್ಸಾಹದ ಮಾತು ಸಹೋದರಿಗೆ ಕೊಡುತ್ತೇನೆ. Ruth would not have thought that she would be so blessed in the land of a strange land for her, in the land of Israel. ಒಂದು ಇಸ್ರಾಯೇಲ್ ದೇಶದಲ್ಲಿ, ಒಂದು ಅನ್ಯ ದೇಶದಲ್ಲಿ ರೂತಳು ಇಷ್ಟರ ಮಟ್ಟಿಗೆ ಆಶೀರ್ವಾದಕ್ಕೆ ಪಾತ್ರಳಾಗುತ್ತಲ್ಲ ಎಂಬುದಾಗಿ ಆಕೆ ನೆನೆಸದೇ ಇರಬಹುದು. She would never thought that her name would be found in the genealogy of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಒಂದು ವಂಶಾವಳಿಯಲ್ಲಿ
ಈಕೆಯ ಒಂದು ಹೆಸರು ಅದು ಬರುತ್ತದೆ ಎಂಬುದಾಗಿಯೂ ಸಹ ಆಕೆ ನೆನೆಸಿಕೊಂಡಿರಲಿಲ್ಲ. she had no right, no uh, uh, what to say, she had no thing or nothing to have to find a name in that. She was a stranger, but she found a name because of her loyalty and devotion to the God of Israel. ರೂತಲು ಆಕೆ ಅನ್ಯ ಆಗಿದ್ದಳು ಆದ್ರೆ ಆಕೆಯ ಒಂದು ಒಂದು ದೀನ ಸ್ವಭಾವ ಮತ್ತು ವಿಧೇಯತೆ ಇವೆಲ್ಲವೂ ಒಂದು ದೆಸೆಯಿಂದ ಮತ್ತು ಬೇರೆ ಯಾವ ಒಂದು ಹಕ್ಕು ಯಾವ ಒಂದು ಅರ್ಹತೆ ಇಲ್ಲದಿದ್ರು ಸಹ ಇಷ್ಟರ ಮಟ್ಟಿಗೆ ಆಕೆ ಆಶೀರ್ವಾದಕ್ಕೆ ಪಾತ್ರಳಾದಳು. Through her, not only the family was blessed, the nation of Israel, through her genealogy, lineage, there came the Redeemer for the nation Israel and for the Gentiles like us. ರೂತಲ ಮೂಲಕ ಆಕೆ ಒಂದು ಕುಟುಂಬಕ್ಕೆ ಆಶೀರ್ವಾದ ಉಂಟಾಗುವುದು ಮಾತ್ರವಲ್ಲದೆ ಒಂದು ಇಸ್ರಾಯೇಲ್ ಒಂದು ವಂಶಾವಳಿಯಲ್ಲಿ ಆಕೆಯ ಒಂದು ವಂಶಾವಳಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸಹ ಹುಟ್ಟಿ ಬರುವುದನ್ನು ನಂತರ ನೋಡ್ತೇವೆ. Because of that, Lord Jesus Christ, we the Gentiles could also be receivers of that blessing and partakers of Christ in the riches of Christ. ನಾವು ಸಹ ಅನ್ಯರಾಗಿರುವ ನಾವು ಸಹ ಕರ್ತನಾದ ಯೇಸು ಕ್ರಿಸ್ತನ ಒಂದು ಐಶ್ವರ್ಯದಲ್ಲಿ ಒಂದು ನಾವು ಸಹ ಒಂದು ಪಾತ್ರರಾಗುವ ಒಂದು ಅವಕಾಶ ನಮಗೆ ದೊರೆತಿದೆ. What a testimony of Ruth the women are giving about her. ರೂತಲ ವಿಷಯವಾಗಿ ಆ ಒಂದು ಸ್ತ್ರೀಯರು ಸಾಕ್ಷಿ ಅಂತ ಒಂದು ಸಾಕ್ಷಿ. Verse 15, he shall in verse 15, for thy daughter-in-law which loveth thee, which is better to thee than 7 sons hath born him. ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾ 7 ಮಂದಿ ಮಕ್ಕಳಿಗಿಂತ ನಿನಗೆ ಉತ್ತಮಲಾಗಿರುವ ನಿನ್ನ ಸೊಸೆಯು ಇವನನ್ನು ಹೆತ್ತಲಲ್ಲ ಎಂದು ಹೇಳಿದರು. Thy Ruth thy daughter-in-law is better to thee than 7 sons. 7 ಮಂದಿ ಮಕ್ಕಳಿಗಿಂತ ನಿನಗೆ ಉತ್ತಮಲಾಗಿರುವ ನಿನ್ನ ಸೊಸೆಯು. Since 7 was considered to be a number of completeness. 7 ಎಂಬ ಒಂದು ಸಂಖ್ಯೆ ಅದು ಸಂಪೂರ್ಣತೆಯನ್ನು ತೋರಿಸುತ್ತದೆ. And it was the epitome of all blessings considered in a family, or having 7 sons is considered to be a blessing in a family of Israel. ಇಸ್ರಾಯೇಲ್ ದೇಶದಲ್ಲಿ ಒಂದು ಕುಟುಂಬದಲ್ಲಿ 7 ಗಂಡು ಮಕ್ಕಳು ಇರುವುದಾದ್ರೆ ಅದೊಂದು ಆಶೀರ್ವಾದ, ಅದೊಂದು ಪರಿಪೂರ್ಣವಾಗಿ ಅಥವಾ ಆಶೀರ್ವಾದ ಇದೆ ಎಂಬ ಒಂದು ಸಂಗತಿಯನ್ನು ತೋರಿಸುತ್ತದೆ. No need to take in Job chapter 1 when Job had 7 sons before the calamity happened to him. ಯೋಬನಿಗೆ ಆ ಒಂದು ದುರಂತ ನಡೆಯುವುದಕ್ಕೆ ಮುಂಚಿತವಾಗಿ ಅವನಿಗೆ 7 ಮಕ್ಕಳು ಗಂಡು ಮಕ್ಕಳಿದ್ರು. And in chapter at the end of Job 42, when God restored back more than his former, his latter was bad, God gave him again 7 sons. 40ನೇ ಅಧ್ಯಾಯದಲ್ಲಿ ದೇವರು ಯೋಬನನ್ನು ಪುನಃಸ್ಥಾಪಿಸಿದಾಗ ಆತನಿಗೆ 10 ಗಂಡು ಮಕ್ಕಳನ್ನು 7 ಗಂಡು ಮಕ್ಕಳನ್ನು ಮೊದಲಿಗಿಂತ ಹೆಚ್ಚಾಗಿ ಆಶೀರ್ವದಿಸಿ 7 ಗಂಡು ಮಕ್ಕಳನ್ನು ಆತನಿಗೆ ಕೊಟ್ಟನು. That is the epitome of the highest family, a blessing considered to be in Israel. ಇಸ್ರಾಯೇಲ್ ದೇಶದಲ್ಲಿ ಒಂದು ಕುಟುಂಬದಲ್ಲಿ ಇದು ಒಂದು ಆಶೀರ್ವಾದದ ಒಂದು ಉನ್ನತವಾದ ಒಂದು ಸ್ಥಿತಿ ಎಂಬುದಾಗಿ ಅವರು But this woman in Israel is encouraging and giving a testimony. But this one woman, Ruth, the daughter-in-law, is better to thee than 7 sons. ಇಲ್ಲಿ ಇಸ್ರಾಯೇಲರ ಈ ಸ್ತ್ರೀಯರು ಅವರು ಹೇಳುವುದೇನೆಂದ್ರೆ 7 ಮಂದಿ ಗಂಡು ಮಕ್ಕಳಿಗಿಂತ ನಿನ್ನ ಸೊಸೆಯು ಅಥವಾ ರೂತಲು ಆಕೆ ಉತ್ತಮಳಾಗಿರುವಳು. Because she loves you. ಕಾರಣ ಆಕೆ ನಿನ್ನನ್ನು ಪ್ರೀತಿಸುತ್ತಾ she followed you. ನಿನ್ನನ್ನು ಹಿಂಬಾಲಿಸಿದಳು. And through her your emptiness is restored to fullness. ನಿನ್ನ ಒಂದು ಬರಿದಾದ ಒಂದು ಸಂಗತಿಯು ಅದು ಒಂದು ಆಶೀರ್ವಾದಕ್ಕೆ ಒಂದು ಸ್ಥಿತಿಯಾಗಿ ಅದು ಮಾರ್ಪಟ್ಟಿದೆ. In verse 17, and the woman her neighbors gave it a name, saying, there is a son born to Naomi. 17ನೇ ವಚನದಲ್ಲಿ ನೆರೆಹೊರೆಯ ಹೆಂಗಸರು ನವೋಮಿಗೆ ಒಬ್ಬ ಮಗನು ಹುಟ್ಟಿದಾನೆ ಎಂದು ಹೇಳಿ ಅವನಿಗೆ ಒಬೇದನೆಂದ ಹೆಸರಿಟ್ಟರು. Even though it was not born to Naomi, ನವೋಮಿಗೆ ಹುಟ್ಟಿದ ಮಗನು ಆಗಿಲ್ಲದಿದ್ರು ಸಹ Naomi herself said, my womb is empty, I can have no more sons. ನವೋಮಿ ಆಕೆ ಹೇಳಿದೇನೆಂದ್ರೆ ಈಗ ನಾನು ಬಂಜೆತನದಿಂದ ನನಗೆ ಈ ಗಂಡು ಮಕ್ಕಳು ಅಥವಾ ಮಕ್ಕಳು ಹೆರಲು ಸಾಧ್ಯವಿಲ್ಲ. But through Ruth God blessed Naomi an offspring, an inheritance. ಆದರೆ ರೂತಳ ಮೂಲಕ ಒಂದು ನವೋಮಿಗೆ ಮತ್ತು ಒಂದು ನವೋಮಿಗೆ ಸಂತಾನವನ್ನು ಕೊಟ್ಟು ಆಶೀರ್ವದಿಸಿದನು. Naomi obtains an hire in the place of Mahlon. ಮೆಹಲೋನ್ ಎಂಬ ಒಂದು ಕುಟುಂಬದಲ್ಲಿ the earlier son Mahlon who died, in his place
God has given him another son. ಆ ಮಹಲೋನ್ ಎಂಬ ಆವತ್ತು ಸತ್ತು ಹೋದ ಒಂದು ಮಗನ ಒಂದು ಸ್ಥಾನದಲ್ಲಿ ದೇವರು ಮತ್ತೊಬ್ಬ ಒಂದು ಮಗನನ್ನು ಕೊಟ್ಟಿದ್ದಾನೆ. His name is Obed. ಒಬೇದ್ ಎಂಬುದಾಗಿ ಆತನ ಹೆಸರು. It means servant or the servant of the Lord. ಕರ್ತನ ಅಥವಾ ದೇವರ ಸೇವಕನು ಎಂಬುದಾಗಿ. And Obed, and his name is Obed. He's the father of Jesse, the father of David, the grandfather, the great grandfather of David. ಅವನಿಗೆ ಒಬೇದನೆಂದ ಹೆಸರಿಟ್ಟರು. ಇವನೇ ಯೆಶಾಯನಿಗೆ ತಂದೆಯು ದಾವೀದನಿಗೆ ಅಜ್ಜನೂ ಆದನು. And if you read from 18 to 22, it talks about the generations from Phares till David. 18ನೇ ವಚನದಲ್ಲಿ ಪೆರೇಜನು ಮೊದಲುಗೊಂಡು ದಾವೀದನ ತನಕ ಇರುವ ಒಂದು ವಂಶಾವಳಿಯು ಅಲ್ಲಿ ತಿಳಿಸಲ್ಪಟ್ಟಿದೆ. That you can find 10 names in this in this generations from Phares to David. ಪೆರೇಜನ ಮೊದಲುಗೊಂಡು ದಾವೀದನ ತನಕ 10 ವಂಶಾವಳಿ 10 ಹೆಸರುಗಳನ್ನು ಇಲ್ಲಿ ಕೊಡಲ್ಪಟ್ಟಿದೆ. If you compare this genealogies with Genesis chapter 5 verse 3 to 32, there also we can see a genealogy. ಆದಿಕಾಂಡ 5ನೇ ಅಧ್ಯಾಯ 3ರಿಂದ ಮುಂದಕ್ಕೆ ಅಲ್ಲಿಯೂ ಸಹ ಒಂದು ವಂಶಾವಳಿಯ ಒಂದು ಪಟ್ಟಿಯಲ್ಲಿ ಕೊಡಲ್ಪಟ್ಟಿದೆ. In both these genealogies there is exactly 10 names. ಈ ಎರಡು ಒಂದು ವಾಕ್ಯ ಭಾಗಗಳಲ್ಲಿ ಆ ಒಂದು ವಂಶಾವಳಿಯಲ್ಲಿ 10 ಹೆಸರುಗಳು ಕೊಡಲ್ಪಟ್ಟಿವೆ. Again 10 is a fullness, that means that it has the right and for the fulfillment of King David to rule as a king of the nation of Israel. 10 ಎಂಬುದಾಗಿ ಇರುವಾಗ ಅದು ಪರಿಪೂರ್ಣತೆಯಾಗಿದೆ. ಅದು ದಾವೀದನು ಒಂದು ಇಸ್ರಾಯೇಲರ ಒಂದು ಅರಸನಾಗಿ ಆಳುವ ಒಂದು ಸಂಗತಿಯನ್ನು ಸಹ ಅದು ತಿಳಿಸಿಕೊಡುತ್ತದೆ. During the time of judges and everything, where there was no king and the Israel was in unrest, but God through his promise through Ruth and through Obed and Jesse, finally David came, and finally through King David, when his rule was there, God gave rest to the nation of Israel. ಇಸ್ರಾಯೇಲರಲ್ಲಿ ಯಾವ ಅರಸರು ಇರಲಿಲ್ಲ, ನ್ಯಾಯಾಧೀಶರು ಅವರು ಆಳ್ವಿಕೆ ಮಾಡುತ್ತಿದ್ದರು ಮತ್ತು ಅವರಲ್ಲಿ ಯಾವ ಒಂದು ಸಮಾಧಾನ ಸ್ಥಿತಿ ಇರಲಿಲ್ಲ. ಆದ್ರೆ ಈಗ ಈ ಒಬೇದನ ಮೂಲಕ ಮತ್ತು ಅವರು ಒಂದು ವಂಶಾವಳಿಯಲ್ಲಿ ದಾವೀದನು ಹುಟ್ಟಿದಾಗ ದಾವೀದನ ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಒಂದು ಸಮಾಧಾನ ಉಂಟಾಯಿತು. Just as Naomi was brought from emptiness to fullness through the love of Boaz and Ruth, likewise God, through the selfless devotion and obedience of David, God brought the nation of Israel from unrest to rest. ನವೋಮಿಗೆ ಒಂದು ಬರಿದಾದ ಒಂದು ಸ್ಥಿತಿ ಆಗಿತ್ತು, ಯಾವ ಒಂದು ಸಮಾಧಾನ ಇಲ್ಲದ ಸ್ಥಿತಿ ಆಗಿತ್ತು. ಆದ್ರೆ ದೇವರು ಬೋವಾಜ್ ರೂತನನ್ನು ಉಪಯೋಗಿಕೊಂಡು ಆಕೆಯನ್ನು ಹೇಗೆ ಪುನಃ ಸ್ಥಾಪಿಸಿದನು, ಅದೇ ರೀತಿಯಾಗಿ ಇಸ್ರಾಯೇಲರಲ್ಲಿಯೂ ಸಹ ಯಾವ ಒಂದು ಸಮಾಧಾನ ಸ್ಥಿತಿ ಇರಲಿಲ್ಲ. ಆದ್ರೆ ದಾವೀದನನ್ನು ಅರಸನಾಗಿ ನೇಮಿಸಿದಾಗ ಇಸ್ರಾಯೇಲರಲ್ಲಿ ಒಂದು ಸಮಾಧಾನ ಸ್ಥಿತಿ ಉಂಟಾಯಿತು. The selfless love of Ruth and the loyalty and the redemptive nature of Boaz helped Naomi to fullness. ಯಾವ ಒಂದು ಸ್ವಾರ್ಥತೆ ಇಲ್ಲದ ಒಂದು ರೂತಲ ಒಂದು ಪ್ರೀತಿ ಮತ್ತು ಬೋವಾಜನ್ನು ಬಿಡುಗಡೆ ಮಾಡುವ ಒಂದು ಮನಸ್ಸಿದ್ದ ಒಂದು ಕಾರಣದಿಂದ ನವೋಮಿಗೆ ಅಲ್ಲಿ ಆಶೀರ್ವಾದ ಅಥವಾ ಒಂದು ತುಂಬಿದ ಒಂದು ಆಶೀರ್ವಾದದ ಒಂದು ಸ್ಥಿತಿಗೆ ಆಕೆ. Likewise God raised King David from the turbulent and the disturbed period of Israel to give rest to the nation of Israel. ಅದೇ ರೀತಿಯಾಗಿ ಇಸ್ರಾಯೇಲ್ ದೇಶದಲ್ಲಿ ಅವರಿಗೆ ಸಮಾಧಾನ ಇಲ್ಲದ ಒಂದು ಸ್ಥಿತಿ ಆಗಿತ್ತು. ಆದ್ರೆ ದಾವೀದನ ಮೂಲಕ ದಾವೀದನ ಒಂದು ಆಳ್ವಿಕೆ ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಒಂದು ಸಮಾಧಾನ ಉಂಟಾಯಿತು. Let's read 1 Kings chapter 5 and verse 3 and 4. ಒಂದು ಅರಸುಗಳ ಪುಸ್ತಕ 5ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಓದಿಕೊಳ್ಳೋಣ. Here Solomon is saying something before preparing to build the temple for God. ಸೊಲೊಮೋನನು ದೇವಾಲಯವನ್ನು ಕಟ್ಟುವುದಕ್ಕೆ ಮುಂಚಿತವಾಗಿ ಆತನು ಹೇಳುವ ಮಾತುಗಳು. Although David was denied the privilege of building the temple, he did make plans and arrangements for its construction. ದಾವೀದನು ಆ ದೇವಾಲಯವನ್ನು ಕಟ್ಟಬಾರದು ಎಂಬುದಾಗಿ ದೇವರು ಹೇಳಿದ್ರು ಸಹ ಆ ಒಂದು ದೇವಾಲಯಕ್ಕೆ ಬೇಕಾಗಿರುವ ಎಲ್ಲ ಸಿದ್ಧತೆಯನ್ನು ದಾವೀದನು ಮಾಡಿದನು. But he selflessly gave himself to fight all the battles of Israel on God's behalf. ಆದ್ರೆ ದೇವರ ಒಂದು ಪರವಾಗಿ ಇಸ್ರಾಯೇಲರ ವಿರುದ್ಧವಾಗಿ ಯಾವ ಒಂದು ಸ್ವಾರ್ಥತೆ ಇಲ್ಲದೆ ಇಸ್ರಾಯೇಲ್ ವಿರುದ್ಧವಾಗಿರುವ ದೇಶಗಳೊಂದಿಗೆ ಆತನು ಹೋರಾಡಿದನು. He fought all the battle taking God as his king and his king. ದಾವೀದನು ದೇವರನ್ನು ತನ್ನ ಒಂದು ಅರಸನಾಗಿ ಮಾಡಿಕೊಂಡು ಎಲ್ಲ ಒಂದು ಯುದ್ಧದಲ್ಲಿ ಆತನು ಹೋರಾಡಿದನು. He made possible for his son Solomon
in a restful atmosphere, he can build a temple for God. ಒಂದು ಸಮಾಧಾನ ಸ್ಥಿತಿಯಲ್ಲಿ ದೇವರಿಗಾಗಿ ಒಂದು ದೇವಾಲಯವನ್ನು ಕಟ್ಟುವುದಕ್ಕಾಗಿ ದಾವಿದನು ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿದನು. Thou knowest how that David my father could not build a house unto the name of the Lord his God, for the wars which were about him on every side, until the Lord put them under the soles of his feet. But now the Lord my God hath given me rest on every side, so that there is neither adversary nor evil occurrent. 1 Kings 5:3-4. ಒಂದು ಅರಸುಗಳ ಪುಸ್ತಕ 5ನೇ ಅಧ್ಯಾಯ 3 ಮತ್ತು 5ನೇ ವಚನ, 3 ಮತ್ತು 4ನೇ ವಚನ. ಯೆಹೋವನ ಅನುಗ್ರಹದಿಂದ ನಮ್ಮ ತಂದೆಯಾದ ದಾವೀದನಿಗೆ ಎಲ್ಲಾ ಶತ್ರುಗಳು ವಶವಾಗುವವರೆಗೂ ಅವನು ಸುತ್ತಲೂ ಯುದ್ಧಗಳನ್ನು ನಡೆಸಬೇಕೆಂದಿದ್ದರಿಂದ ತನ್ನ ದೇವರಾದ ಯೆಹೋವನ ಹೆಸರಿಗೆ ಆಲಯವನ್ನು ಕಟ್ಟಿಸಲಾರದೆ ಹೋದನೆಂದು ನೀನು ಬಲ್ಲೆ. ನನಗಾದರೂ ನನ್ನ ದೇವರಾದ ಯೆಹೋವನು ಎಲ್ಲಾ ಕಡೆಗಳಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದ್ದಾನೆ. ನನ್ನನ್ನು ವಿರೋಧಿಸುವವನು ಒಬ್ಬನೂ ಇಲ್ಲ. ಆಪತ್ತು ನನಗೆ ದೂರವಾಗಿದೆ. Here the Lord hath given rest on every side, because King David fought the battle on Lord's behalf. ದೇವರ ಪರವಾಗಿ ಅರಸನಾದ ದಾವೀದನು ಎಲ್ಲ ಯುದ್ಧ ಮಾಡಿದನು, ಮತ್ತು ಈಗ ಸೊಲೊಮೋನನಿಗೆ ಎಲ್ಲ ಒಂದು ಕಡೆಗಳಲ್ಲಿಯೂ ಸಮಾಧಾನ ಉಂಟಾಗಿದೆ. The ultimate end of this genealogy is the great son of David, who fulfills prophecy and will finally bring the Lord's people into rest. Finally, the end of this genealogy is the Lord Jesus Christ, the son of David, who came to this world to bring rest to the people and to those who are lost. ಈ ಒಂದು ದಾವೀದನ ಒಂದು ವಂಶಾವಳಿಯ ಒಂದು ಅಂತಿಮ ಏನೆಂಬುದಾಗಿ ನೋಡುವಾಗ ಈ ಒಂದು ಲೋಕವನ್ನು ಮತ್ತು ಸಮಾಧಾನ ಒಂದು ಸ್ಥಿತಿಗೆ ತರುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಆತನ ಒಂದು ವಂಶಾವಳಿಯಲ್ಲಿ ಬಂದನು. So these 4 chapters of Ruth, if you see, it is humanly speaking how God used the simple woman of Ruth, that she could be a blessing to her family and to the nation of Israel. ಈ ಒಂದು ಪುಸ್ತಕದಲ್ಲಿ ನಾವು ನೋಡುವಾಗ ರೂತಲು ತನ್ನ ಒಂದು ಕುಟುಂಬಕ್ಕೂ ಮತ್ತು ಇಸ್ರಾಯೇಲರಿಗೆ ಒಂದು ಆಶೀರ್ವಾದವಾಗಿ ಇರುವುದಕ್ಕಾಗಿ ಆಕೆ ಹೇಗೆ ಉಪಯೋಗಿಸಲ್ಪಟ್ಟಳು ಎಂಬುದಾಗಿ ನಾವು ನೋಡುತ್ತೇವೆ. The only reason was she followed the God of Israel. ಒಂದು ಕಾರಣ ಏನೆಂಬುದಾಗಿ ನೋಡುವಾಗ ಇಸ್ರಾಯೇಲ್ ದೇವರನ್ನು ಆಕೆ ಹಿಂಬಾಲಿಸಿದಳು. And there was a redeemer to redeem her from her poverty and to protect her posterity. ಬಡತನದಿಂದ ಮತ್ತು ಅವನ ಸಂತಾನ ನಾಶವಾಗದಂತೆ ಒಬ್ಬ ಸಮೀಪ ಬಂದು ಬಿಡುಗಡೆ ಮಾಡುವ ಮನಸ್ಸಿರುವ ಒಬ್ಬ ಸಮೀಪ ಬಂದು ಇದ್ದನು. Not only was her poverty removed, ಆಕೆಯ ಒಂದು ಬಡತನ ಅದು ಇಲ್ಲದಾಗಿ ಹೋಗಿದ್ದು ಮಾತ್ರವಲ್ಲದೆ her past is gone. ಆಕೆಯ ಒಂದು ಹಿಂದಿನ ಒಂದು ಸ್ಥಿತಿ ಅದು ಕಳೆದು ಹೋಯಿತು. Moab and all its associations is remembered no more. ಮೋವಾಬಳ ಸ್ತ್ರೀ ಎಂಬುದಾಗಿ ಗುರುತಿಸಲ್ಪಟ್ಟ ಒಂದು ಸಂಗತಿಯೂ ಇಲ್ಲದಾಗಿ ಹೋಯಿತು. She is no more called a Moabite, but she is called the wife of Boaz. She found a name because of this Boaz, the Redeemer. ಮೋವಾಬ್ ಸ್ತ್ರೀ ಎಂಬುದಾಗಿ ಈಗ ಆಕೆ ಕರೆಸಿಕೊಂಡವಳಲ್ಲ, ಆದ್ರೆ ಬೋವಾಜನ ಹೆಂಡತಿ ಎಂಬುದಾಗಿ ಕರೆಸಿಕೊಂಡಳು. ಕಾರಣ ಬೋವಾಜನು ಬಿಡುಗಡೆ ಮಾಡುವ ಒಬ್ಬ ಮನಸ್ಸು, ಒಬ್ಬ ಸಮೀಪ ಬಂದು ಇದ್ದನು. Likewise, once we were sinners, but the Lord Jesus Christ, He redeemed us. He gave Himself for us, and He laid on Him the iniquity of us all. ನಾವು ಪಾಪಿಗಳಾಗಿದ್ದೆವು, ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡಿದನು. ನಮ್ಮ ಎಲ್ಲಾ ಒಂದು ಪಾಪವನ್ನು ಆತನು ಹೊತ್ತುಕೊಂಡನು. That is the fruit of redemption. ಇದು ಬಿಡುಗಡೆಯ ಒಂದು ಫಲವಾಗಿದೆ. He hath removed our transgressions. ನಮ್ಮ ಎಲ್ಲ ಒಂದು ಅಪರಾಧಗಳನ್ನು ಆತನು ತೆಗೆದುಹಾಕಿದ್ದಾನೆ. He remembers our sins and iniquities no more. ನಮ್ಮ ಒಂದು ಪಾಪ ಅಪರಾಧಗಳನ್ನು ಆತನು ಜ್ಞಾಪಕಕ್ಕೆ ತರುವುದಿಲ್ಲ. I want to read Psalm 103 verse 10-14 and close it. 103ನೇ ಕೀರ್ತನೆ 10ರಿಂದ 14ನೇ ವಚನಗಳನ್ನು ಓದಿ ನಾನು ಮುಗಿಸ್ತೇನೆ. A very familiar and a well-known psalm. ಒಂದು ಪ್ರಸಿದ್ಧವಾದ ಪರಿಚಯ ಇರುವ ಕೀರ್ತನೆ. He hath not dealt with us after our sins, nor rewarded us according to our iniquities. For as the heaven is high above the earth, so great is His mercy toward them that fear Him. As far as the east is from the west, so far hath He removed our transgressions from us. Like as a father pitieth his children, so the Lord pitieth them that fear Him. For He knoweth our frame, He remembereth that we are dust.
103ನೇ ಕೀರ್ತನೆ 10ರಿಂದ ಮುಂದಕ್ಕೆ, ಆತ ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. Here it shows the compassion and vastness of God's love and mercy on the nation of Israel. ಇಸ್ರಾಯೇಲ್ ಮೇಲಿರುವ ದೇವರ ಒಂದು ಪ್ರೀತಿ, ಅವರ ಮೇಲೆ ಇರುವ ಒಂದು ಅನುಕಂಪ ಅದು ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತೇವೆ. God's dealing with this people of Israel. ಇಸ್ರಾಯೇಲರೊಂದಿಗೆ ಹೇಗೆ ದೇವರು ಆತನು ವ್ಯವಹರಿಸಿದನು ಎಂಬುದಾಗಿಯೂ ನಾವು But how ನೋಡ್ತೇವೆ. true it is also with us. ಇದು ನಮ್ಮ ಜೀವಿತದಲ್ಲಿಯೂ ಎಷ್ಟು ಸತ್ಯವಾಗಿದೆ. No more the name of Moabite is tagged to us. ಮೋವಾಬ್ ಎಂಬ ಒಂದು ಅನ್ಯ ದೇಶದ ಒಂದು ಹೆಸರು ನಮಗೆ ಅದು ಇನ್ನೂ We are no more strangers and foreigners. ನಾವು ಅನ್ಯರು ಅಥವಾ ಅಪರಿಚಿತರು ನಾವಲ್ಲ. But we are his children, brought by the precious blood of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟ ಆತನ ಮಕ್ಕಳು ನಾವಾಗಿದ್ದೇವೆ. Oh, how deep the love of Jesus, how vast and immeasurable. ಕರ್ತನಾದ ಯೇಸು ಕ್ರಿಸ್ತನ ಒಂದು ಪ್ರೀತಿ ಅದು ಎಷ್ಟು ಆಳವಾಗಿಯೂ ಅದನ್ನು ಅಳತೆ ಮಾಡುವುದಕ್ಕೂ ಅಸಾಧ್ಯವಾದ ಒಂದು ಪ್ರೀತಿಯು ಆತನಾಗಿದೆ. Thank you, and God willing, in the coming days we will see if God allows how this Ruth as a book, historical book, can be compared to our church. ಈ ಒಂದು ಚರಿತ್ರೆಯ ಪುಸ್ತಕ, ರೂತಲ ಪುಸ್ತಕ ನಮ್ಮ ಒಂದು ಸಭೆಗೆ ಹೇಗೆ ಹೋಲಿಕೆ ಆಗಿದೆ ಎಂಬುದಾಗಿ ನಾವು ಮುಂದಿನ ಅಥವಾ ಹೇಗೆ ಅನ್ವಯಿಸುತ್ತದೆ ಎಂಬುದಾಗಿ ಮುಂದಿನ ದಿನಗಳಲ್ಲಿ ನಾವು ನೋಡೋಣ.